ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಜೂನ್ 3, 2026 ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಮಾಡಿದರು. ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಕೆಲವೊಂದಿಷ್ಟು ಜನ ಶಾಸಕರು ಸಚಿವರಾಗಿ ಅವತ್ತು ಪದಗ್ರಹಣವನ್ನು ಸ್ವೀಕಾರ ಮಾಡಿದ್ರು. ಆದರೂ ಅನೇಕ ಖಾತೆಗಳು ಹಾಗೆ ಉಳಿದಿತ್ತು. ಅನೇಕ ದಿನಗಳಿಂದ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಸೇರಿದಂತೆ ಅನೇಕ ಕಾಂಗ್ರೆಸ್ನ ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ದೆಹಲಿಯಲ್ಲಿ ಸಚಿವ ಸ್ಥಾನದ ಈ ಪಟ್ಟಿಯನ್ನ ಅಂತಿಮ ಮಾಡೋದಕ್ಕೆ ಕಸರತ್ತನ್ನು ಪಟ್ಟಿದ್ರು. ಅದು ಅನುಭವದ ಆಧಾರದ ಮೇಲೆ ಸತತವಾಗಿ ಆಯ್ಕೆಯಾಗಿ ಬಂದವರು, ಜಾತಿವಾರು, ಪ್ರಾದೇಶಿಕವಾರು, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಾರಿಯ ಸಚಿವ ಸಂಪುಟ ಎಕ್ಸ್ಪೆನ್ಷನ್ನಲ್ಲಿ ಯುವಕರಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಕೊಡಬೇಕು ಅನ್ನೋ ಬೇಡಿಕೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಇವೆಲ್ಲದರ ನಡುವೆ ಇವತ್ತು ಸಂಜೆ 5 ಗಂಟೆಗೆ ಒಂದು ಪಟ್ಟಿ ಬಿಡುಗಡೆಯಾಗಿದೆ. ಆ ಪಟ್ಟಿಯಲ್ಲಿರುವಂತಹ ಅನೇಕ ಜನ ಶಾಸಕರುಗಳು ಸಚಿವರಾಗಿ ಪದಗ್ರಹಣ ಸ್ವೀಕಾರ ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಬಂಡಾಯವೂ ಕೂಡ ಸ್ಫೋಟ ಆಗ್ತಾ ಇದೆ. ಇವೆಲ್ಲದರ ನಡುವೆ ಶಿವಕುಮಾರ್ ಅವರ ಸೈನ್ಯ ರೆಡಿಯಾಗಿದೆ. ಇದೇ ಕ್ಷಣದ ವಿಶೇಷ, ಶಿವ ಸೈನ್ಯ ರೆಡಿ. ಸರಿಯಾಗಿ ಇವತ್ತಿಗೆ 2 ತಿಂಗಳ ಹಿಂದೆ ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಮಾಡಿದರು. ಕಳೆದ 2 ತಿಂಗಳಿಂದ ಇಂಥದ್ದೊಂದು ಪ್ರಯತ್ನಗಳು ಕಾಂಗ್ರೆಸ್ನಲ್ಲಿ ಆಗ್ತಾ ಇತ್ತು. ಆದರೆ 2 ತಿಂಗಳು ಕಾದರೂ ಕೂಡ ಬಂಡಾಯ ಮಾತ್ರ ಶಮನವಾಗ್ತಾ ಇಲ್ಲ. ಯಾವ ಬಂಡಾಯ ಮುಖ್ಯಮಂತ್ರಿ ಬದಲಾವಣೆ ಮಾಡುವಾಗ ಆಗಬಹುದು ಅಂತ ಚರ್ಚೆಗಳಾಗಿತ್ತು, ಆ ಬಂಡಾಯ ಸದ್ಯಕ್ಕೆ ಕಾಣಿಸ್ತಾ ಇದೆ. ಕೃಷ್ಣಪ್ಪ, ಹಂಪನಗೌಡ ಬಾದರ್ಲಿ, ರಾಘವೇಂದ್ರ ಹಿಟ್ನಾಳ್, ಮುದ್ದೇಬಿಹಾಳದ ಅಪ್ಪಾಜಿ ನಾಡಗೌಡ, ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಅಶೋಕ್ ಪಟ್ಟಣ್, ಮೈಸೂರಿನ ತನ್ವೀರ್ ಸೇಠ್, ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ಪಾಟೀಲ್, ಸಾಗರದ ಬೇಳೂರು ಗೋಪಾಲಕೃಷ್ಣ, ಷಡಕ್ಷರಿ, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದ ಕೆ.ಎನ್. ರಾಜಣ್ಣ ಸೇರಿದಂತೆ ಹಲವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಎಲ್ಲರೂ ಕೂಡ ನಮಗೆ ಸಚಿವ ಸ್ಥಾನ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದರು. ಇದೀಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇವರು ನೂತನ ಸಚಿವರ ಪಟ್ಟಿಯನ್ನು ನೋಡ್ತಾ ಇದ್ದೀರಿ. ದಾವಣಗೆರೆ ಜಿಲ್ಲೆಯ ಮಾಯಕೊಂಡದ ಕೆ.ಎಸ್. ಬಸವಂತಪ್ಪ, ಯಲಬುರ್ಗಾದ ಬಸವರಾಜ ರಾಯರೆಡ್ಡಿ ಅವರು ಹಿಂದೆ ಸಚಿವರಾಗಿದ್ದರು ಮೊದಲ ಅವಧಿಯಲ್ಲಿ. ಜೇವರ್ಗಿಯ ಡಾಕ್ಟರ್ ಅಜಯ್ ಸಿಂಗ್, ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮಣ್ ಸವದಿ ಬಿಜೆಪಿಯಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ರು. ಪುಟ್ಟರಂಗ ಶೆಟ್ಟಿ ಅವರಿಗೆ ಅವಕಾಶ ಸಿಗ್ತಾ ಇದೆ. ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಜಮೀರ್ ಅಹ್ಮದ್, ಕೆಲವೊಂದಿಷ್ಟು ಗೊಂದಲಗಳಾಗಿತ್ತು ಆ ವಿಚಾರದಲ್ಲಿ. ಶಿವಾಜಿನಗರದ ರಿಜ್ವಾನ್ ಅರ್ಷದ್, ಹಾವೇರಿ ವಿಧಾನಸಭಾ ಕ್ಷೇತ್ರದ ರುದ್ರಪ್ಪ ಲಮಾಣಿ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಮುಜರಾಯಿ ಇಲಾಖೆಯನ್ನು ನಿಭಾಯಿಸಿದ್ರು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕಾರ್ಮಿಕ ಇಲಾಖೆ ಸಚಿವರಾಗಿದ್ದಂಥ ಸಂತೋಷ್ ಲಾಟ್, ಧಾರವಾಡ ಜಿಲ್ಲೆಯ ಕಲಘಟಗಿ ಕ್ಷೇತ್ರ, ಎಚ್.ಸಿ. ಬಾಲಕೃಷ್ಣ ಮಾಗಡಿ, ಬಿ. ನಾಗೇಂದ್ರ ಒಂದು ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟಿದ್ರು. ಒನ್ಸ್ ಅಗೇನ್ ಅವರನ್ನ ಸಂಪುಟಕ್ಕೆ ಒಳಗೆ ತೆಗೆದುಕೊಂಡಿದ್ದಾರೆ. ಕೊನೆಯ ಕ್ಷಣದಲ್ಲಿ ಸೇರ್ಪಡೆ ಆದಂತಹ ಹೆಸರು ಎಸ್ ಮಲ್ಲಿಕಾರ್ಜುನ್, ದಾವಣಗೆರೆ. ಇನ್ನು ಶಿವಲಿಂಗೇಗೌಡರು, ಇವರು JDS ನಲ್ಲಿದ್ದರು. ಅರಸೀಕೆರೆ ವಿಧಾನಸಭಾ ಕ್ಷೇತ್ರ, ಚಳ್ಳಕೆರೆಯ ಟಿ. ರಘುಮೂರ್ತಿ ಸೇರ್ಪಡೆಯಾಗಿದ್ದಾರೆ. ಶಿವರಾಜ್ ತಂಗಡಗಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ, ಕೊಪ್ಪಳ ಜಿಲ್ಲೆಯ ಕನಕಗಿರಿ ವಿಧಾನಸಭಾ ಕ್ಷೇತ್ರ. ಇನ್ನು ಚಲುವರಾಯಸ್ವಾಮಿ ನಾಗಮಂಗಲದಿಂದ ಬರ್ತಾರೆ. ಮಧು ಬಂಗಾರಪ್ಪನವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿದ್ದರು. ಒನ್ಸ್ ಅಗೇನ್ ಅವರಿಗೆ ಸಿಕ್ಕಿದೆ ಈಡಿಗ ಸಮುದಾಯ. ವಿಜಯಾನಂದ್ ಕಾಶಪ್ಪನವರ್ ಬಾಗಲಕೋಟೆಯಲ್ಲಿ ಹುನಗುಂದ ವಿಧಾನಸಭಾ ಕ್ಷೇತ್ರ, ಪಂಚಮಸಾಲಿ ಲಿಂಗಾಯತ ಸಮುದಾಯ. ಇನ್ನು G.S. ಪಾಟೀಲ್ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇದೀಗ ಅವರಿಗೆ ಸ್ಪೀಕರ್ ಹುದ್ದೆ ಸಿಗ್ತಾ ಇದೆ. A.S. ಪೊನ್ನಣ್ಣ ಡೆಪ್ಯೂಟಿ ಸ್ಪೀಕರ್ ಆಗ್ತಾ ಇದ್ದಾರೆ. ಗದಗ ಜಿಲ್ಲೆಯಲ್ಲಿ H.K. ಪಾಟೀಲ್ರು ಮಂತ್ರಿ ಆಗಿದ್ರು, ಕಾನೂನು ಮತ್ತು ಸಂಸದೀಯ ಸಚಿವರಾಗಿದ್ರು. ಅವರಿಗೆ ಇದೀಗ ಕೊಡಲಾಗಿದೆ, ಸಚಿವ ಸ್ಥಾನ ಸಿಕ್ಕಿಲ್ಲ. ಗದಗ ಜಿಲ್ಲೆಯಲ್ಲಿ ಸ್ಪೀಕರ್ ಸ್ಥಾನ ಸಿಕ್ಕಿರೋದು ಚರ್ಚೆಗಳಾಗಿತ್ತು. H.K. ಪಾಟೀಲ್ ಅವರಿಗೆ ಸಿಗಬಹುದು ಎನ್ನುವಂತಹ ಮಾತುಗಳೆಲ್ಲ ಬಂದಿತ್ತು. ಆದರೆ G.S. ಪಾಟೀಲ್ ಅವರಿಗೆ ಕೊಟ್ಟಿದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್, ಧರ್ಮ್ ಸಿಂಗ್ ಅವರ ಪುತ್ರ, ಜೇವರ್ಗಿ ವಿಧಾನಸಭಾ ಕ್ಷೇತ್ರ, ಕಲಬುರಗಿ ಜಿಲ್ಲೆಯಿಂದ ಬರೋದು. ಆ ಮುಖಾಂತರ ಕಲಬುರಗಿ ಜಿಲ್ಲೆಗೆ 3 ಸಚಿವ ಸ್ಥಾನ ಸಿಕ್ಕಂಗಾಯಿತು. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಅಜಯ್ ಸಿಂಗ್. ಕಲಬುರಗಿ ಜಿಲ್ಲೆಗೆ 3 ಸಚಿವ ಸ್ಥಾನ ಸಿಕ್ಕಂಗಾಯಿತು. ರುದ್ರಪ್ಪ ಲಮಾಣಿ ಡೆಪ್ಯೂಟಿ ಸ್ಪೀಕರ್ ಆಗಿದ್ರು. ಇವರು ಸಚಿವ ಸ್ಥಾನ ಬೇಕು ಅಂತ ದೊಡ್ಡ ಮಟ್ಟದ ಬೇಡಿಕೆ
ಒಂದ್ಸಗೆ ಲಂಬಾಣಿ ಸಮುದಾಯದಿಂದ ಆಯ್ಕೆಯಾಗಿ ಬಂದವರು ಒಂದು ಅವಕಾಶ ಸಿಗಬೇಕು ಅಂತ ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆಯ ಕಲಘಟಗಿ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಪ್ರಸಾದ್ ಅಬ್ಬಯ್ಯನವರು ದೊಡ್ಡ ಮಟ್ಟದ ಪೈಪೋಟಿಯನ್ನು ಕೊಟ್ಟಿದ್ರು. 3 ಬಾರಿ ಆಯ್ಕೆಯಾಗಿದ್ದೀನಿ, ಸಮುದಾಯ ಬೇರೆ ಇದೆ, ಹಿರಿಯ ನಾಯಕತ್ವ ಇದೆ, ಅವಕಾಶ ಬೇಕು ಅಂತ. ಅದರಲ್ಲಿ ಅವಕಾಶ ಸಿಕ್ಕಿಲ್ಲ. ಧಾರವಾಡದಿಂದ ಸಂತೋಷ್ ಲಾಡ್ ಅವರನ್ನು ಮತ್ತೊಮ್ಮೆ ಒಳಗೆ ತಂದಿದ್ದಾರೆ. ಬಿ ನಾಗೇಂದ್ರ ಅವರಿಗೆ ಸಿಕ್ಕಿದೆ. ಒಂದು ಪ್ರಕರಣದ ನಾನು ಅವಾಗಲೇ ಹೇಳಿದೆ, ವಾಲ್ಮೀಕಿ ಹಗರಣ ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟಿದ್ರು, ಇದೀಗ ಅವರನ್ನು ಒಳಗೆ ತೆಗೆದುಕೊಂಡು ಬಂದಿದ್ದಾರೆ. ಶಿವಲಿಂಗೇಗೌಡರು ಅವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಮಯದಲ್ಲೇ ಸಚಿವ ಸ್ಥಾನಕ್ಕಾಗಿ ಬಹಿರಂಗವಾಗಿ ಮಾತನಾಡಿದ್ರು. ಬಿಕಾಸ್ JDS ನಲ್ಲಿದ್ದಂತಹ ವ್ಯಕ್ತಿ, ಅದಾದ ನಂತರ ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು. ಮತ್ತೊಂದು ಕಡೆ ಈ ನೂತನ ಸಚಿವರಿಗೆ ಸಂಜೆಯೇ ಖಾತೆ ಹಂಚಿಕೆ ಆಗುತ್ತಾ? ಸಂಪುಟ ಸಹೋದ್ಯೋಗಿಗಳ ಜೊತೆ DK ಸಭೆ ಅಂತೆ, ಔಪಚಾರಿಕ ಸಭೆಯಲ್ಲಿ ಖಾತೆಗಳ ಚರ್ಚೆ ಆಗಬಹುದು ಅನ್ನುವಂತಹ ಸಂಭವ ಇದೆ. ಇವತ್ತು ರಾತ್ರಿ ಅಥವಾ ನಾಳೆ ಖಾತೆಗಳ ಹಂಚಿಕೆ ಆಗಬಹುದು ಅಂತ. ಹೊಸಬರಿಗೆ ಒಂದು ಸಣ್ಣ ಖಾತೆಗಳನ್ನು ಕೊಟ್ಟು ಕೆಲವರಿಗೆ ಪ್ರಬಲ ಖಾತೆಯನ್ನು ಕೊಡ್ತಾರೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಆದರೆ ಹಳೆ ಖಾತೆಗಳನ್ನು ಮತ್ತೆ ಪಡೆಯೋದಕ್ಕೆ ಕೆಲವೊಂದಿಷ್ಟು ಜನ ಹರಸಾಹಸವನ್ನು ಪಡ್ತಾ ಇರೋದು. ಈಗ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿದ್ದರು, ವಾಪಸ್ ಅದೇ ಖಾತೆ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಅದಾದ ನಂತರ ಮಧು ಬಂಗಾರಪ್ಪನವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯನ್ನು ನಿಭಾಯಿಸ್ತಾ ಇದ್ರು, ಅವ್ರಿಗೆ ಅದೇ ಖಾತೆ ಸಿಗುತ್ತಾ ಎನ್ನುವಂತಹ ಪ್ರಶ್ನೆ ಇದೆ. ಹೀಗಾಗಿ ಹೊಸಬರಿಗೆಲ್ಲರಿಗೂ ಕೂಡ ಬೇರೆ ಬೇರೆ ಖಾತೆಗಳನ್ನು ಕೊಡಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ. ನೋಡಿ, ಮುಸ್ಲಿಂ ಸಮುದಾಯಕ್ಕೆ ಇದೀಗ ಒನ್ಸ್ ಅಗೇನ್ ಜಮೀರ್ ಅಹಮದ್ ಬರ್ತಾ ಇದ್ದಾರೆ. ಅದಾದ ನಂತರ ರಿಜ್ವಾನ್ ಅರ್ಷದ್, UT ಖಾದರ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಅಲ್ಲಿ ಆರೋಗ್ಯ ಸಚಿವರಾಗಿರೋದು. ಈ ಹಿಂದೆಯೂ ಕೂಡ ಅಂದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ UT ಖಾದರ್ ಸ್ಪೀಕರ್ ಆಗಿದ್ರು, ಜಮೀರ್ ಅಹಮದ್ ಖಾನ್ ಸಚಿವರಾಗಿದ್ರು, ಅದರ ಜೊತೆಗೆ ರಹೀಂ ಖಾನ್ ಕೂಡ ಸಚಿವರಾಗಿದ್ದ ನೋಡಿದ್ದೀವಿ. ಒನ್ಸ್ ಅಗೇನ್ ಆ ರೀತಿಯಾಗಿ ಅವಕಾಶ ಸಿಕ್ಕಿದ್ದ ನೋಡ್ತಾ ಇದ್ದೀವಿ. SS ಮಲ್ಲಿಕಾರ್ಜುನ್ ಅಂದರೆ ಕೊನೆ ಕ್ಷಣದಲ್ಲಿ ಸೇರ್ಪಡೆ ಆದಂಥ ಹೆಸರು. ಇವರು ತೋಟಗಾರಿಕಾ ಸಚಿವರಾಗಿದ್ದರು, ಎಲ್ಲಿ ಇದೇ ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಹೀಗಾಗಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗುತ್ತೆ ಅನ್ನೋ ಪ್ರಶ್ನೆ ಇದೆ. ಮಹಿಳಾ ಕೋಟಾದಲ್ಲಿ ಹಾಲಿ ಮತ್ತು ಮಾಜಿ CMಗಳ ನಡುವೆ ಕಚ್ಚಾಟ ಆಗ್ತಿದೆ ಎನ್ನುವಂತಹ ಸುದ್ದಿ ಬರ್ತಾ ಇದೆ. 2-3 ದಿನಗಳ ಹಿಂದೆ ಗಾಯತ್ರಿ ಶಾಂತೇಗೌಡ ಅವರು ಗೆಲುವನ್ನು ಸಾಧಿಸಿದ್ರ ಬಗ್ಗೆ ಕೋರ್ಟ್ನಿಂದ ಎಲ್ಲ ಬೆಳವಣಿಗೆಗಳಾಗಿದ್ದನ್ನು ನೋಡಿದ್ವಿ ನಾವು. ಇದೀಗ ಅವರ ಪರವಾಗಿ DK ಶಿವಕುಮಾರ್ ಅವರೇನೋ ವಿರೋಧವಿದೆ ಅಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ DK ಶಿವಕುಮಾರ್ ಅವರು ಒಲವನ್ನು ತೋರಿಸ್ತಿದ್ದಾರೆ ಅಂತ. ಇವೆಲ್ಲದರ ನಡುವೆ ಉಮಾಶ್ರೀ ಅವರನ್ನು ಸೇರಿಸಿಕೊಳ್ಳಬೇಕು ಅಂತ ಸಿದ್ದರಾಮಯ್ಯನವರು ಕರೆ ಮಾಡಿದಾರಂತೆ. ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಉಮಾಶ್ರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿ ಕೆಲಸವನ್ನು ಮಾಡಿದ್ರು. ಗಾಯತ್ರಿ ಶಾಂತೇಗೌಡ ಕುರುಬ ಸಮುದಾಯದಿಂದ ಬಂದಿರುವಂತಹ ಮಹಿಳೆ. ಇತ್ತೀಚೆಗಷ್ಟೇ ಅವರ ಫಲಿತಾಂಶ ಬಂದಿದ್ದನ್ನು ಕೂಡ ನೋಡಿದ್ದೀವಿ. ಮರು ಎಣಿಕೆಯಲ್ಲಾಗಿತ್ತು. ಕೇವಲ 9 ಮತಗಳಿಂದ ಇವರೆಲ್ಲ ಗೆದ್ದು ಬೀಗಿದ್ರು. ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಕಾನೂನು ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಅವರು ಮಾಡಿದ್ರು. ಇದೀಗ ಮಂತ್ರಿಗಿರಿಗೆ ಅವರ ಹೆಸರು ಫೈನಲ್ ಆಗಿದೆ. ಆ ಹೆಸರಿಗೆ ವಿರೋಧ ವ್ಯಕ್ತ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇವೆಲ್ಲದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮಾಂತರ, ಈಗಾಗಲೇ ಬೆಳಗಾವಿಗೆ 2 ಸಚಿವ ಸ್ಥಾನ ಸಿಕ್ಕಿದೆ. ಹೀಗಾಗಿ ಏನಾಗುತ್ತೆ ಅನ್ನೋ ಕುತೂಹಲ. 3ನೇ ಬಾರಿಗೆ ಸಚಿವರ ಪಟ್ಟಿಯಲ್ಲಿ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಗಾಯತ್ರಿ ಶಾಂತೇಗೌಡಗೆ ಪ್ರಮಾಣ ವಚನ ಸ್ವೀಕಾರ ಮಾಡದಂತೆ ಸೂಚನೆ ಕೊಡಲಾಗಿದೆ. ಸಚಿವರ ಪಟ್ಟಿ ರಾಜಭವನಕ್ಕೆ ರವಾನೆ ಆಗಬೇಕಾಗಿತ್ತು, ಆದರೆ ಈ ಕ್ಷಣದ ತನಕ ಸಚಿವರ ಪಟ್ಟಿ ರಾಜಭವನಕ್ಕೆ ರವಾನೆ ಆಗಿಲ್ಲ. ಯಾರ್ಯಾರು ಇವತ್ತು ಸಂಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಗೊಂದಲ ಬಂಡಾಯವನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದೀಗ ಗಾಯತ್ರಿ ಶಾಂತೇಗೌಡಗೆ ಪ್ರಮಾಣ ವಚನ ಸ್ವೀಕಾರ ಮಾಡಬಾರದು ಅಂತ ಸೂಚನೆ ಕೊಡಲಾಗಿದೆ ಅಂತೆ. ಹೀಗಾಗಿ 3ನೇ ಪಟ್ಟಿಯಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ ಅಂತ ನಾನು ಆವಾಗಲೇ ಹೇಳ್ತಾ ಇದ್ದೆ. ಬೆಳಗಾವಿ ಗ್ರಾಮಾಂತರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದಾರೆ. ಮೊದಲ ಅವಧಿಯಲ್ಲಿ ಸಚಿವರಾಗಿದ್ದರು. ಇದೀಗ ಒನ್ಸ್ ಅಗೇನ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಕಾಶ ಕೊಟ್ಟರೆ ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನ ಆದಂಗೆ ಆಗುತ್ತೆ. ಸತೀಶ್ ಜಾರಕಿಹೊಳಿ, ಅದಾದ ನಂತರ ಈಗ ಆಯ್ಕೆ ಆಗಿರುವಂಥ ಲಕ್ಷ್ಮಣ್ ಸವದಿ, ಇದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಈ ರೀತಿ ಆದಂತ ಅನಿಸುತ್ತೆ. ನೀವು ಕುರುಬ ಕೋಟಾದಿಂದ ನೋಡಿದಾಗಲೂ ಕೂಡ ಗಾಯತ್ರಿ ಶಾಂತೇಗೌಡ, ಈಗಾಗಲೇ ಎತ್ತಿಂದ ಸಿದ್ದರಾಮಯ್ಯನವರು ಇದ್ದಾರೆ, ಬೈರತಿ ಸುರೇಶ್ ಕುರುಬ ಸಮುದಾಯದಿಂದ ಇರೋದು, ಗಾಯತ್ರಿ ಶಾಂತೇಗೌಡವು ಕೂಡ ಕುರುಬ ಕಮ್ಯುನಿಟಿಯಿಂದ ಆಯ್ಕೆಯಾಗಿ ಬಂದಿರುವಂತಹ ಮಹಿಳೆ. ಹೀಗಾಗಿ ಕೆಲವೊಂದಿಷ್ಟು ಗೊಂದಲಗಳು ಸಹಜವಾಗಿದ್ದಂತೆ ಕಾಣಿಸ್ತಾ ಇದೆ. ಈಗ ಮೊದಲ ಪಟ್ಟಿ ಬಿಡುಗಡೆ ಆಯಿತು. 2ನೇ ಪಟ್ಟಿಯಲ್ಲಿ ಮಂಕಾಳ ವೈದ್ಯರ ಹೆಸರನ್ನು ಔಟ್ ಮಾಡಲಾಯಿತು. ಆ ಸ್ಥಾನಕ್ಕೆ SS ಮಲ್ಲಿಕಾರ್ಜುನ್ ಅವರ ಹೆಸರನ್ನು ತೆಗೆದುಕೊಂಡು ಬರಲಾಯಿತು. 3ನೇ ಬಾರಿಗೆ ಬದಲಾವಣೆ ಆಗಬಹುದು ಎನ್ನುವಂಥ ನಿರೀಕ್ಷೆ ಇದೆ. ಹೀಗಾಗಿ ಗಾಯತ್ರಿ ಶಾಂತೇಗೌಡ ಅವರೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ? ಆ ಸ್ಥಾನಕ್ಕೆ ಮತ್ತೊಬ್ಬ ಮಹಿಳೆ ಹೆಸರು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಂತೆ ಉಮಾಶ್ರೀ ಅವರು.
ಇನ್ನೆಷ್ಟೇ ಉಮಾಶ್ರೀ ಮಾತನಾಡಿದ್ರು, ಸಚಿವ ಸ್ಥಾನವನ್ನು ಕೇಳೋದು ನಮ್ಮ ಹಕ್ಕದು, ಹೈಕಮಾಂಡ್ ನಾವೆಲ್ಲ ಕೇಳ್ತಾ ಇದ್ದೀವಿ, ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೋ ಏನು ಎತ್ತ ಅಂತ ನೋಡೋಣ ಅಂತೆಲ್ಲ ಹೇಳಿದರು. ತೆರದಾಳ ವಿಧಾನಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಿದ್ದು ಅದೆಲ್ಲವೂ ಕೂಡ ಗೊತ್ತಿದೆ ನಮಗೆ. ಪರಿಷತ್ನ ಸದಸ್ಯರಾಗಿದ್ದಾರೆ ಉಮಾಶ್ರೀ. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಬೇಕು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು. ಹೀಗಾಗಿ ಒಂದು ದೊಡ್ಡ ಮಟ್ಟದ ಗೊಂದಲ ಆಗ್ತಾ ಇದೆ. ಇವೆಲ್ಲದರ ನಡುವೆ ಈಗ ಹಂಪನಗೌಡ ಬಾದರ್ಲಿ 5 ಬಾರಿ ಕ್ಷೇತ್ರದಿಂದ ಆಯ್ಕೆ ಆಗಿ ಬಂದಿದ್ದಾರೆ. 1989ರಿಂದ 2 ಬಾರಿ ಸೋತಿದ್ದಾರೆ, 5 ಬಾರಿ ಚುನಾವಣೆಯಲ್ಲಿ ಗೆದ್ದಿರೋದು. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಕ್ಕಿತ್ತು, ಆದರೆ ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತೆಲ್ಲ ಹೇಳಿದರು. ಆದರೆ ಅದೇ ಕೊಪ್ಪಳ ಜಿಲ್ಲೆಯಲ್ಲಿ ಇದೀಗ ಇಬ್ಬರಿಗೆ ಅವಕಾಶವನ್ನು ಕೊಡಲಾಗಿದೆ. ಇಬ್ಬರಿಗೆ ಅವಕಾಶ ಸಿಕ್ಕಿದೆ. ಒಂದು ಶಿವರಾಜ್ ತಂಗಡಿಗೆ ಸಿಕ್ಕಿರೋದು, ಇವೆಲ್ಲದರ ಜೊತೆಗೆ ಬಸವರಾಜ ರಾಯರೆಡ್ಡಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಹಂಪನಗೌಡ ಬಾದರ್ಲಿ ರಾಯಚೂರು, ಅಲ್ಲಿಂದ ಅವರು ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾ ಇರೋದು. ಯಶವಂತರಾಯಗೌಡ ಪಾಟೀಲ್ 3 ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದವರು. ಈಗಾಗಲೇ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳೆಲ್ಲವೂ ಕೂಡ ಬರ್ತಾ ಇದೆ. ನರೇಂದ್ರ ಸ್ವಾಮಿ ಅವರಿಗೆ ಈಗ ಅವಕಾಶವನ್ನು ಕೊಟ್ಟಿರೋದು. ಕಳೆದ ಬಾರಿ ಅವರನ್ನು ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕಾಗಿ ಅವರನ್ನು ನೇಮಕ ಮಾಡಲಾಗಿತ್ತು. ಅವರು ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷಿಯಾಗಿದ್ದರು. ಇನ್ನು GS ಪಾಟೀಲ್ ಇವರು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಇದೀಗ ಅವರನ್ನು ಸ್ಪೀಕರ್ ಹುದ್ದೆಗೆ ತೆಗೆದುಕೊಂಡು ಬರಲಾಗಿದೆ. ಇದು ಗಮನಿಸಬೇಕಾದಂತಹ ಸಂಗತಿ. ನೀವು KS ಬಸವಂತಪ್ಪ ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದವರು, ಇವರಿಗೆ ಅವಕಾಶ ಸಿಕ್ಕಿದೆ. ಹೀಗಾಗಿ 3ನೇ ಪಟ್ಟಿಯಲ್ಲಿ ಏನಾಗುತ್ತೆ ಅನ್ನುವ ಕುತೂಹಲ ದೊಡ್ಡ ಮಟ್ಟದಲ್ಲಿದೆ. ಇವೆಲ್ಲದರ ನಡುವೆ ಇವತ್ತು ಸಂಜೆ ಲೋಕಭವನದಲ್ಲಿ ಈ ಎಲ್ಲ ಶಾಸಕರುಗಳು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ. ತನ್ವೀರ್ ಸೇಠ್ ಅವರಿಗೆ ಮಂತ್ರಿ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಅಸಮಾಧಾನ ಹೊರ ಹಾಕಿದ್ದಾರೆ. ಏನು ಹೇಳಿದರು ತನ್ವೀರ್ ಸೇಠ್, ಬನ್ನಿ ನೋಡೋಣ. ರಾಜ್ಯದ ಪರಿಪೂರ್ಣವಾದಂತಹ ಸಚಿವ ಸಂಪುಟ ರಚನೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಆಗಿರುವಂಥ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆದರೆ ಈ ಭಾಗಕ್ಕೆ ಆಗಿರುವಂಥ ಅನ್ಯಾಯ ಅದು ಕಾಣ್ತಾ ಇದೆ. ನಾನು ಯಾರ ವಿರುದ್ಧನೂ ಈಗ ಮಾತಾಡಲ್ಲ, ಅದಕ್ಕೆ ಕಾಲ ಬರುತ್ತೆ. ನಾನು ಇವತ್ತು ನನ್ನ ಕೋಪ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ನಿರಾಸರಾಗಿರುವಂತಹ ನೊಂದಿರುವಂತಹ ಮನಸ್ಸಿರ್ಬೋದು, ಆ ಯಾವುದೇ ಪದಗಳ ಬಳಕೆ ಮಾಡಿದೆ. ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯನಾಗಿ ನನ್ನ ಪಕ್ಷದ ಇದ್ದೇನೆ. ಆದರೆ ನನ್ನ ಮೇಲೆ ಇರುವಂಥ ಒತ್ತಡವನ್ನು ನನ್ನ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ತಗೊಳ್ಳುವಂಥ ನಿರ್ಧಾರಗಳನ್ನ ನಾನು ಕಾದು ನೋಡ್ತೀನಿ. ಯಾಕೆಂದರೆ ಪಕ್ಷನಿಷ್ಠರಾಗಿದ್ದು ತಮಗೆ ಮುಳ್ಳಾಗೋಯ್ತು ಅಂತ ನೋಡಿ, ಯಾವುದೇ ಸಂದರ್ಭದಲ್ಲೂ ಪಕ್ಷದ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕಬಾರ್ದು. 136 ಸ್ಥಾನಗಳನ್ನ ಗೆದ್ದಿರುವಂಥ ನಮ್ಮ ಬಲ ಸುಗಮವಾದಂತಹ ಒಂದು ಸುಭದ್ರವಾದಂತಹ ಸರ್ಕಾರ ಕೊಡಬೇಕು ಅನ್ನೋದನ್ನು ಪದೇ ಪದೇ ನಾನು ಹೇಳಿದ್ದೇನೆ. ಯಾವುದೇ ವರಿಷ್ಠರಿಗೆ ನಾನು ಒತ್ತಡ ಏರುವಂತಹ ಕೆಲಸನೂ ಮಾಡಿಲ್ಲ. ಬಹುಶಃ ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ, ನನಗೆ ಸಿಗಬೇಕಾಗಿದ್ದಂತಹ ಗೌರವ ಸಿಕ್ಕಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ಬೇಕು. ರಾಜ್ಯದ ಪರಿಪೂರ್ಣವಾದಂತಹ ಸಚಿವ ಸಂಪುಟ ರಚನೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಆಗಿರುವಂಥ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆದರೆ ಈ ಭಾಗಕ್ಕೆ ಆಗಿರುವಂಥ ಅನ್ಯಾಯ ಅದು ಕಾಣ್ತಾ ಇದೆ. ನಾನು ಯಾರ ವಿರುದ್ಧನೂ ಈಗ ಮಾತಾಡಲ್ಲ, ಅದಕ್ಕೆ ಕಾಲ ಬರುತ್ತೆ. ನಾನು ಇವತ್ತು ನನ್ನ ಕೋಪ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ನಿರಾಸರಾಗಿರುವಂತಹ ನೊಂದಿರುವಂತಹ ಮನಸ್ಸಿರ್ಬೋದು, ಆ ಯಾವುದೇ ಪದಗಳ ಬಳಕೆ ಮಾಡಿದೆ. ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯನಾಗಿ ನನ್ನ ಪಕ್ಷದ ಇದ್ದೇನೆ. ಆದರೆ ನನ್ನ ಮೇಲೆ ಇರುವಂಥ ಒತ್ತಡವನ್ನು ನನ್ನ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ತಗೊಳ್ಳುವಂಥ ನಿರ್ಧಾರಗಳನ್ನ ನಾನು ಕಾದು ನೋಡ್ತೀನಿ. ಯಾಕೆಂದರೆ ಪಕ್ಷನಿಷ್ಠರಾಗಿದ್ದು ತಮಗೆ ಮುಳ್ಳಾಗೋಯ್ತು ಅಂತ ನೋಡಿ, ಯಾವುದೇ ಸಂದರ್ಭದಲ್ಲೂ ಪಕ್ಷದ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕಬಾರ್ದು. 136 ಸ್ಥಾನಗಳನ್ನ ಗೆದ್ದಿರುವಂಥ ನಮ್ಮ ಬಲ ಸುಗಮವಾದಂತಹ ಒಂದು ಸುಭದ್ರವಾದಂತಹ ಸರ್ಕಾರ ಕೊಡಬೇಕು ಅನ್ನೋದನ್ನು ಪದೇ ಪದೇ ನಾನು ಹೇಳಿದ್ದೇನೆ.
ಯಾವುದೇ ವರಿಷ್ಠರಿಗೆ ನಾನು ಒತ್ತಡ ಏರುವಂತಹ ಕೆಲಸನೂ ಮಾಡಿಲ್ಲ. ಬಹುಶಃ ನನ್ನ ನೂತನ ಸಚಿವರ ಪಟ್ಟಿ ಬಿಡುಗಡೆಯಾದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಇದೀಗ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಯಶವಂತರಾಯಗೌಡ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಬಲ ಆಕಾಂಕ್ಷಿಯಾಗಿದ್ದವರು ಸಹಜವಾಗಿ 3 ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ ಒಂದು ಕ್ಷೇತ್ರದಿಂದ. ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಯಶವಂತರಾಯಗೌಡ ಪಾಟೀಲ್ ಇದೀಗ ರಾಜೀನಾಮೆ ಕೊಟ್ಟಿದ್ದಾರೆ ಶಾಸಕ ಸ್ಥಾನಕ್ಕೆ. ತಮ್ಮದೇ ಆದಂಥ ಪ್ರಭಾವವನ್ನು ವಿಜಯಪುರ ಜಿಲ್ಲೆಯ ರಾಜಕಾರಣದಲ್ಲಿ ಹೊಂದಿದಂತಹ ವ್ಯಕ್ತಿ, ಪ್ರಬಲ ಆಕಾಂಕ್ಷಿಯಾಗಿದ್ದರು. ಇದೀಗ ರಾಜೀನಾಮೆ ಕೊಟ್ಟಿರೋದು ಶಾಸಕ ಸ್ಥಾನಕ್ಕೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅನೇಕ ಜನ ಅಸಮಾಧಾನಿತರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಸತತವಾಗಿ ಆಯ್ಕೆಯಾಗಿ ಬಂದರೂ ಕೂಡ ನಮಗೆ ಸಿಗಬೇಕಾದಂತಹ ಗೌರವ ಸಿಗಲಿಲ್ಲ ಅನ್ನುವಂತಹ ಮಾತು. ಇದೀಗ ಯಶವಂತರಾಯಗೌಡ ರಾಜೀನಾಮೆ ಕೊಟ್ಟಿರೋದು. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ 2013ರಲ್ಲೇ ಆಯ್ಕೆಯಾಗಿ ಬಂದಿದ್ರು, 2018ರ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ರು, 2023ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆಯ್ಕೆಯಾಗಿದ್ರು. ಹೀಗಾಗಿ ಯಾರು ಸತತವಾಗಿ ಗೆದ್ದು ಬಂದಿದ್ದಾರೋ ಅವರಿಗೆ ಅವಕಾಶವನ್ನು ಕೊಡಬೇಕು ಎನ್ನುವಂತಹ ಬೇಡಿಕೆಯನ್ನು ಯಶವಂತರಾಯಗೌಡರು ಇಟ್ಟಿದ್ರು. ಆದರೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ರಾಜೀನಾಮೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನೇತೃತ್ವದ JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಈ ಕರ್ನಾಟಕ ನಗರ ನೀರು ಸರಬರಾಜು ಹಾಗೂ ಒಳಚರಂಡಿಯ ನಿಗಮ ಏನಿದೆ ಅದರ ಅಧ್ಯಕ್ಷರಾಗಿದ್ದರು. ಆದರೆ ಸಚಿವ ಸ್ಥಾನ ಬೇಕು ಅಂತ ದೊಡ್ಡ ಮಟ್ಟದ ಬೇಡಿಕೆ ಇತ್ತು. ನೋಡಿ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿ ಬದಲಾವಣೆಯ ಸಮಯದಲ್ಲಿ ಈ ಅಸಮಾಧಾನ ಸ್ಫೋಟ ಆಗುತ್ತೆ ಎನ್ನುವಂತಹ ಚರ್ಚೆಗಳೆಲ್ಲವೂ ಕೂಡ ಆಗಿತ್ತು. ಆದರೆ ಅದರ ಹೊರತಾಗಿ ಸಚಿವ ಸಂಪುಟದ ಈ ಸಮಯದಲ್ಲಿ ಆಗ್ತಾ ಇರುವಂತಹ ಮಾರ್ಗ ಇಲ್ಲ ನನಗೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅದಕ್ಕಾಗಿ ಸ್ಪೀಕರ್ ಅವರು ಬಂದು ಸಬ್ಮಿಟ್ ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟ ತಕ್ಷಣ ನಿಮ್ಮ ಸ್ಥಾನಮಾನಗಳು ಏನು ನೀವು ರಾಜೀನಾಮೆ ಕೊಟ್ಟ ತಕ್ಷಣ ಬಗೆಹರಿತಾವ ಅಥವಾ ಇದು ಒತ್ತಡ ತಂತ್ರ? ಸ್ಥಾನಮಾನಕ್ಕಾಗಿ ರಿಸೈನ್ ಮಾಡ್ತಾ ಇಲ್ಲ. ನನ್ನ ಆತ್ಮಸಾಕ್ಷಿ ಒಪ್ಪದೇ ಇರೋದ್ರಿಂದ, ಕಾಂಗ್ರೆಸ್ನಲ್ಲಿ ನಿಷ್ಠೆ ಪ್ರಾಮಾಣಿಕ ಇದ್ದವರಿಗೆ ಬೆಲೆ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಬಿಜಾಪುರದಲ್ಲಿ ನಿರ್ಮಾಣ ಆಗೋದ್ರಿಂದ ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ಸ್ಥಾನ ತಪ್ಪಿಸಿದ್ರೆ ಸರ್ ಯಾರಾದರೂ ನಿನ್ನೆವರೆಗೆ ಇವತ್ತು ಬೆಳಗ್ಗೆವರೆಗೆ ಇದ್ದು ನನಗೆ ಇಂಟಿಮೇಷನ್ ಕೊಟ್ಟು ಇವತ್ತು ಆ ರೀತಿ ಮಾಡಿದ್ದಾರೆ ಅಂದರೆ ಅನಿವಾರ್ಯವಾಗಿ ನನಗೆ ಬೇರೆ ದಾರಿನೇ ಇಲ್ಲ. ಯಾಕಂದರೆ ಇದು 2023 ಚುನಾವಣೆ ಪೂರ್ವದೊಳಗೆ ನಾನು ಕರೆದು ಮಾತು ಕೊಟ್ಟಿದ್ರು ಇವರು. ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿನೂ ಸಹಿತ ನನಗೇನು ಹೇಳಿದ್ರು, 2.5 ವರ್ಷ ಅವರಿಬ್ಬರು ಆಗಲೇ ಆಮೇಲೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದರು. ಇವತ್ತು ಅದಕ್ಕೆ ಅವರ ರೀತಿ ನಡ್ಕೊಂಡಿಲ್ಲ. ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ನಾನು ಅವ್ರನ್ನ ಬಿಟ್ಟು ಹೋಗ್ತಾ ಇಲ್ಲ, ಅವರೇ ನನಗೆ ಬಿಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ನಾನು 4 ದಶಕಗಳ 8 ಚುನಾವಣೆಗಳನ್ನು ಎದುರಿಸಿರ್ತಕ್ಕಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ. ನಾನು ಒಂದೇನಾದರೂ ತೀರ್ಮಾನ ಮಾಡಿದೆ ಅಂದರೆ ಅದ್ರ ಹಿಂದೆ ಸರಿಯೋದಿಲ್ಲ. ಐ ನೆವರ್ ಗೋ ಬ್ಯಾಕ್. ಹೋದ ಸಲನೇ ಸರ್ಕಾರ ರಚನೆ ಆದ ಬಳಿಕ, ಮಂತ್ರಿಮಂಡಲ ರಚನೆ ಆದ ಬಳಿಕ ನಿಗಮ ಮಂಡಳಿ ಅಂತ ಹೇಳಿದ್ರು, ಅವರು ಆಹ್ವಾನ ಮಾಡಿದರು. ನಾನು ಅದನ್ನು ಬಹಳ ನಯವಾಗಿ, ನೀವು ನನಗೇನು ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಿ, ನಾನು ಮಂತ್ರಿ ಆಗಲಿಕ್ಕೆ ಬರೀ ನನ್ನ ಸ್ವಾರ್ಥ ಕಾರಣಿಲ್ಲ, ಇದು ನನ್ನ ಕ್ಷೇತ್ರದ ಜನರ ಭಾವನೆಗಳಿಗೆ ಧಕ್ಕೆ ಬಂದಿದೆ. ಸ್ವಾತಂತ್ರ್ಯದ ನಂತರ ಇವತ್ತಿಗೂ ಅವಕಾಶ ಸಿಕ್ಕಿಲ್ಲ ಅಲ್ಲಿ. ಸೊ ಹೀಗಾಗಿ ನನ್ನ ಭಾಗದ ಜನರ ಇಂಡಿ ಕ್ಷೇತ್ರಕ್ಕೆ ಇದುವರೆಗೂ ಅವಕಾಶ ಸಿಕ್ಕಿಲ್ಲ. ಸರ್, ಈಗ ನಿಮ್ಮ ಮುಂದಿನ ನಡೆ ಒಂದು ನಿಮಿಷ ನಿಮ್ಮ ಮುಂದಿನ ನಡೆ ರಾಜಕೀಯವಾಗಿ ನಿಮ್ಮ ಮುಂದಿನ ನಡೆ ಏನು? ನಾನು ನನ್ನ ಶಾಸಕ ಸ್ಥಾನಕ್ಕೆ ಇವತ್ತು ರಿಸೈನ್ ಮಾಡಿದ್ದೀನಿ. ನಮ್ಮ ಬಿಜಾಪುರ ಜಿಲ್ಲೆ ಮತ್ತು 3-4 ಜಿಲ್ಲೆಯ ಮಹಾರಾಷ್ಟ್ರ ನನ್ನ ಅನೇಕ ಹಿತೈಷಿಗಳಿದ್ದಾರೆ. ಅವರೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀನೋ ಭಾಳ ಶಾರ್ಟ್ಲಿ ಐ ವಿಲ್ ಕಮ್ ಬ್ಯಾಕ್. ಈಗ ರಾಜೀನಾಮೆಯನ್ನು ಅಂಗೀಕಾರ ಮಾಡೋದಿಲ್ಲ, ಸ್ಪೀಕರೇ ಈಗ ರಾಜೀನಾಮೆ ಕೊಡ್ತಿದ್ದ, ನಿಮ್ಮ ಲೆಟರ್ನ ಏನೂ ಪ್ರೊಸೆಸ್ ಮಾಡೋದಿಲ್ಲ. ಹಾಗಾಗಿ ನಿಮ್ಮ ಪತ್ರದ ಬಗ್ಗೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಡೋದು ವೇಸ್ಟ್ ಆಗಲ್ಲ. ನಾನು ಕೊಟ್ಟ ಬಳಿಕ ಸ್ಪೀಕರ್ ಆಫೀಸ್ ಸಬ್ಮಿಟ್ ಮಾಡಿದ ಬಳಿಕ ಅವ್ರಿಗೇನೋ ಒಂದು ಅವಧಿ ಇರ್ತದೆ, ಆ ಅವಧಿ ಮುಗಿದ ಬಳಿಕ ಅವ್ರು ರಿಸೈನ್ ಸಬ್ಮಿಟ್ ಮಾಡ್ಕೋಬೇಕು, ಎಕ್ಸೆಪ್ಟ್ ಮಾಡ್ಕೋಲೇಬೇಕು. ಅಲ್ಲ, ಈಗ ನೀವು ರಾಜೀನಾಮೆ ಕೊಟ್ಟ ಕೆಲವೇ ಕ್ಷಣದಲ್ಲಿ ಅವ್ರು ರಾಜೀನಾಮೆ ಅವ್ರು ಕೂಡಲೇ ಸೆಕ್ರೆಟರಿ ಇರ್ತಾರೆ ಆ ಪೋಸ್ಟಲ್ಲಿ. ಸೆಕ್ರೆಟರಿ ಅವರು ಹೊಸ ಸ್ಪೀಕರ್ ಬರುತ್ತಾನೆ, ಸೆಕ್ರೆಟರಿ ಇರ್ತಾರೆ, ಹಿ ಇಸ್ ಆಕ್ಟ್ ಆಸ್ ಎ ಸ್ಪೀಕರ್. ಸೆಕ್ರೆಟರಿ ಅಧಿಕಾರ ತೆಗೆದುಕೊಳ್ಳಕ್ಕೆ ಬರೋದಿಲ್ಲ
ಇಲ್ಲ ಅದಕ್ಕೆ ನಾನು ಈಗ ಸ್ಪೀಕರ್ ಕೊಟ್ಟಿದ್ದೀನಿ. ಬಟ್ ಆ್ಯಸ್ ಎ ಸ್ಪೀಕರ್ ಆಗಿ ಅವರು ಆ ಹುದ್ದೆಯಲ್ಲಿ ಇರೋದ್ರಿಂದ ಅವ್ರು ನಿರ್ವಹಣೆ ಮಾಡ್ಬೋದು. ಸರ್ ಬೇರೆ ಪಾರ್ಟಿಗೆ ಅಧಿವೇಶನ ಆರಂಭವಾದ ತನಕ ನಿಮ್ಮ ಪತ್ರಕ್ಕೆ ಯಾವುದೇ ಉತ್ತರ ಸಿಗೋದಿಲ್ಲ. ಯಾವುದು ಯಾವುದೇ action ನಾನು ಸಬ್ಮಿಟ್ ಮಾಡಿದ್ದೀನಿ, ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕಾದ. ನಾನು ಒಂದು ಸ್ಪೀಕರ್ ಅವ್ರಿಗೆ ಬಂದು ಸಬ್ಮಿಟ್ ಮಾಡಿದ್ದೀನಿ. ಆ ಚೇರ್ದ ಜವಾಬ್ದಾರಿ ಯಾರಾದರೂ ಒಬ್ಬರು ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡೋದಕ್ಕೆ ಎಕ್ಸೆಪ್ಟ್ ಮಾಡ್ಕೋಬೇಕಾದದ್ದು ಒಂದು ಕಾಲಾವಧಿ ಇರ್ತದೆ. ಆ ಕಾಲಾವಧಿ ನಂತರ ಅವ್ರು ತೊಗೋಬೇಕಾಗ್ತದೆ. ಅದು ಏನಾರು ಇರಲಿ ಅವ್ರು ತೊಗೋತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಆಮೇಲೆ ಇವತ್ತು ಬಿಟ್ಟು ಇನ್ನೊಂದು 4 ದಿನ ಬಿಟ್ಟು ಬಂದು ಮತ್ತೆ ಕೊಡು ಅಂದ್ರೂ ಕೊಡ್ತಾ ಇರ್ತೀನಿ. ಆದ್ರೆ ಒಟ್ಟಾರೆ ನಾನು ಇನ್ನು ಶಾಸಕ ಸ್ಥಾನದಾಗ ಮುಂದುವರಿಯೋದಿಲ್ಲ. ಸರ್, ಸಚಿವ ಸ್ಥಾನ ತಪ್ಪಲಿಕ್ಕೆ ಎಂ.ಬಿ. ಪಾಟೀಲ್ ಅವರೇ ಕಾರಣ ಹೇಳ್ತಾ ಇದ್ದಾರೆ. ಅದು ನಿನ್ನಿದಲ್ಲ, ಅದು ನಮ್ಮದು ರಾಜಕಾರಣ ಭಾಳ ಸುದೀರ್ಘವಾಗಿ ಒಂದೇ ಪಾರ್ಟಿಯಲ್ಲಿದ್ದರೂ ಹೋರಾಟಗಳು ದಶಕಗಳಿಂದ ಬಂದದ. ಅದು ಇವತ್ತು ಬೀದಿಗೆ ಬಂದಿದೆ. ಅದನ್ನು ಮುಂದಿನ ದಿನಮಾನದಾಗ ಏನಾಗ್ತದೆ ನೋಡೋಣ. ವಿಕ್ಟಿಮ್ ಆಗೋ ಪ್ರಶ್ನೆ ಬರೋದಿಲ್ಲ. ನಾನು ನೇರವಾಗಿ ಎದುರಿಸ್ತೀನಿ. 28ಕ್ಕೆ ರಾಜಕಾರಣ ಅವತ್ತು ಸ್ಟಾರ್ಟ್ ಆಗ್ತದೆ, ಬಿಜಾಪುರದ ರಾಜಕಾರಣ. ಸರ್, ಅಪ್ಪಾಜಿ ನಾನು ಆಮೇಲೆ ಮಾತಾಡ್ತೀನಿ. ನೀವು ಆಮೇಲೆ ಮಾತಾಡ್ತೀನಿ. ಯಶವಂತರಾಯಗೌಡ ಪಾಟೀಲ್ ಅವರ ಮಾತುಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ರಿ. ಅವರು ಹೇಳಿದ ಹಾಗೆ ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾವಾಗ ಚುನಾವಣೆ ಆಗಿದೆಯೋ, ಮೊದಲ ಚುನಾವಣೆಯಿಂದ 2023 ಚುನಾವಣೆಯ ತನಕವೂ ಕೂಡ ಒಂದೇ ಒಂದು ಬಾರಿ ಸಚಿವ ಸ್ಥಾನ ಸಿಕ್ಕಿಲ್ಲ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ. ಹೀಗಾಗಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದರು. ನೋಡಿ, ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಇಬ್ಬರಿಗೆ ವಿಜಯಪುರ ಜಿಲ್ಲೆಯಿಂದ ಅವಕಾಶ ಸಿಕ್ಕಿತ್ತು. ಒಂದು ಎಂ.ಬಿ. ಪಾಟೀಲ್, ಅದಾದ ನಂತರ ಶಿವಾನಂದ ಪಾಟೀಲ್ರಿಗೆ ಅವಕಾಶ ಸಿಕ್ಕಿತ್ತು. ಶಿವಾನಂದ ಪಾಟೀಲ್ರನ್ನು ಕೂಡ ಇದೀಗ ಕೈ ಬಿಟ್ಟಿದ್ದಾರೆ ಸಚಿವ ಸ್ಥಾನದಿಂದ. ಅವರು ಸಕ್ಕರೆ ಸಚಿವರಾಗಿದ್ದರು. ಇದೀಗ ಅವರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಕೇವಲ ಎಂ.ಬಿ. ಪಾಟೀಲ್ರು ಮಾತ್ರ ಸಚಿವರಾಗಿರೋದು. ಹೀಗಾಗಿ ಅವಕಾಶ ಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಸ್ಪೀಕರ್ ಆದಂತಹ ರುದ್ರಪ್ಪ ಲಮಾಣಿಯವರಿಗೆ ಯಶವಂತರಾಯಗೌಡ ಪಾಟೀಲ್ ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದ ನೋಡ್ತಾ ಇದ್ದೀರಿ. ಪತ್ರಕರ್ತರು ಕೇಳಿದ್ರು ಅವರಿಗೆ, ಸ್ಪೀಕರ್ ಸ್ಥಾನದಲ್ಲಿರುವಂಥ ರುದ್ರಪ್ಪ ಲಮಾಣಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಚಿವರಾಗ್ತಾರೆ, ಅವರು ಕೂಡ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಅಂಗೀಕಾರ ಆಗೋದು ಹೇಗೆ ಅದು ಅಂತ ಯಶವಂತರಾಯಗೌಡ ಪಾಟೀಲ್ ಉತ್ತರ ಕೊಟ್ಟಿರೋದಕ್ಕೆ ಅಲ್ಲಿ ಬೇರೊಬ್ಬರು ಬರ್ತಾರೆ, ಅವರು ಅದನ್ನು ಎಕ್ಸೆಪ್ಟ್ ಮಾಡೋದು. ಆ ಸ್ಥಾನದಲ್ಲಿ ಯಾರು ಇರ್ತಾರೆ ಅವ್ರು ಎಕ್ಸೆಪ್ಟ್ ಮಾಡಲಿ. ಇವತ್ತಲ್ಲದೆ ಹೋಗಿದ್ರು ಕೂಡ ಇನ್ನು 4 ದಿನ ಬಿಟ್ಟು ಬಂದು ರಿಸೈನ್ ಲೆಟರ್ ಮತ್ತೊಮ್ಮೆ ಕೊಡಬೇಕು ಅಂತ ಹೇಳಿದ್ರು ಕೂಡ ನಾನು ರಿಸೈನ್ ಕೊಡ್ತೀನಿ, ನನ್ನ ಕ್ಷೇತ್ರದ ಜನರ ಜೊತೆಗೆ ಮಾತನಾಡ್ತೀನಿ, ಚರ್ಚೆಯನ್ನು ಮಾಡ್ತೀನಿ, ಚರ್ಚೆಯ ನಂತರ ಇದರ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ತೀನಿ ಅನ್ನೋದು ಯಶವಂತರಾಯಗೌಡರ ಪಾಟೀಲ್ರ ಮಾತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಶವಂತರಾಯಗೌಡರ ಪಾಟೀಲ್ರ ರಾಜೀನಾಮೆ. ಅವರು ಹೇಳ್ತಾರೆ 2023 ವಿಧಾನಸಭಾ ಚುನಾವಣೆ ಮುಗಿದ ತಕ್ಷಣವೇ ಮಂತ್ರಿ ಕೊಡ್ತೀನಿ ಅಂತ ಹೇಳಿದ್ರು. ಆವಾಗ ಸಾಧ್ಯ ಆಗದೆ ಇದ್ದಾಗ ಮಂಡಳಿ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಬೇಡ, ನನಗೆ ಮಂತ್ರಿ ಸ್ಥಾನ ಬೇಕು ಅಂತ. ಮಂತ್ರಿ ಸ್ಥಾನ ಬೇಕು, ನಮ್ಮ ಕ್ಷೇತ್ರಕ್ಕೆ 1 ಬಾರಿ ಸಚಿವ ಸ್ಥಾನ ಸಿಕ್ಕಿಲ್ಲ, 3 ಬಾರಿ ಆಯ್ಕೆಯಾಗಿ ಬಂದಿದ್ದೀನಿ ಅಂತ. 3 ಬಾರಿ ಆಯ್ಕೆಯಾಗಿ ಬಂದಿದ್ದೀನಿ, ನನಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ರುದ್ರಪ್ಪ ಲಮಾಣಿಯವರನ್ನು ಭೇಟಿ ಮಾಡಿ ಅವರು ರಾಜೀನಾಮೆ ಕೊಟ್ಟಿದ್ದನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಅಂದರೆ ಈ ಹಂತ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ಯಾವಾಗ ಸಚಿವ ಸಂಪುಟದ ಈ ಬೆಳವಣಿಗೆಗಳೆಲ್ಲ ಬಂತಲ್ಲ, ಆವಾಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. 3ನೇ ಬಾರಿಗೆ ಗೆದ್ದವರು ಇವರು, 3ನೇ ಬಾರಿಗೆ ಗೆದ್ದವರು, ಸಚಿವ ಸ್ಥಾನ ಬೇಕು ಅಂತ. ಆದರೆ ಇವೆಲ್ಲದರ ನಡುವೆ ಅವರಿಗೆ ಸ್ಥಾನ ತಪ್ಪಿದೆ. ಇದೀಗ ಅವರು ರಾಜೀನಾಮೆಯ ಹಂತಕ್ಕೆ ಹೋಗಿರೋದನ್ನು ನೋಡ್ತಾ ಇದ್ದೀವಿ. ಲಿಂಗಾಯತ ಸಮುದಾಯ ಈಗಾಗಲೇ ಲಿಂಗಾಯತ ಸಮುದಾಯದಿಂದ ಅಂದರೆ ಪಂಚಮಸಾಲಿ ಲಿಂಗಾಯತದಿಂದ ವಿಜಯಾನಂದ ಕಾಶಪ್ಪನವರಿಗೆ ಈ ಬಾರಿ ಅವಕಾಶ ಸಿಕ್ಕಿರೋದು. ಆದಿ ಬಣಜಿಗ ಕೂಟದಲ್ಲಿ ಬರ್ತಾರೆ ಇವರು. ಇದೀಗ ರಾಜೀನಾಮೆ ಕೊಟ್ಟಿದ್ದನ್ನು ನೋಡ್ತಾ ಇದ್ದೀರಿ. ಮಾಜಿ
ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿಗೆ ಪ್ರಬಲ ಖಾತೆ ಸಿಗಬಹುದು ಅನ್ನೋ ಲೆಕ್ಕಾಚಾರ. ಬಿಜೆಪಿ ಅವಧಿಯಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದರು, ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದ್ರು ಲಕ್ಷ್ಮಣ್ ಸವದಿ. 2023 ವಿಧಾನಸಭಾ ಚುನಾವಣೆಯಲ್ಲಿ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗಲಿಲ್ಲ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಸಿಕ್ತು. ಅಸಮಾಧಾನಿತರಾದರೂ, ಕಾಂಗ್ರೆಸ್ ಸೇರ್ಪಡೆ ಆದರೂ ಚುನಾವಣೆ ಗೆದ್ದರು. ಇದೀಗ ಅವರಿಗೆ ಪ್ರಬಲ ಖಾತೆ ಸಿಗಬಹುದು ಅನ್ನೋ ಲೆಕ್ಕಾಚಾರ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಖಾತೆಯ ಬಗ್ಗೆ ಚರ್ಚೆ ಆಗಿದೆ ಅಂತೆ. ಜಮೀರ್ ಅಹ್ಮದ್ ಖಾತೆಯೂ ಕೂಡ ಬದಲಾಗುವಂತಹ ಸಂಭವವಿದೆ. ಚಲುವರಾಯಸ್ವಾಮಿ ಕೃಷಿ ಸಚಿವರಾಗಿದ್ದರು. ಶಿವರಾಜ್ ತಂಗಡಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿದ್ದರು. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿದ್ದರು. ಇವೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅಂತ. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಪಡೆ ಆಗುವಂತಹ ಸಮಯದಲ್ಲೇ ಇಂಥದ್ದೊಂದು ಬೇಡಿಕೆಯನ್ನು ಇಟ್ಟಿದ್ರು ಅಂತ. ಚುನಾವಣೆಯನ್ನು ಗೆಲ್ತಾರವರು. ಸ್ವತಃ ಸಿದ್ದರಾಮಯ್ಯನವರು ಹೋಗಿ ಲಕ್ಷ್ಮಣ್ ಸವದಿಯವರ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದ್ದನ್ನು ನೋಡಿದ್ವಿ. ಅಂದ್ರೆ 2018 ವಿಧಾನಸಭಾ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಸೋತರು ಅಥಣಿಯಲ್ಲಿ. ಕಾಂಗ್ರೆಸ್ನ ಮಹೇಶ್ ಕುಮಟಳ್ಳಿ ಗೆದ್ದರು. ಅದಾದ ನಂತರ ಮೈತ್ರಿ ಸರ್ಕಾರ ರಚನೆ. ಮೈತ್ರಿ ಸರ್ಕಾರದ ರಚನೆಯ ನಂತರ 19 ಜನ ಶಾಸಕರೆಲ್ಲ ಬಿಜೆಪಿಗೆ ಬಂದ್ರಲ್ಲ, ಅವತ್ತು ಹಾಗೆ ಬಂದವರು ಮಹೇಶ್ ಕುಮಟಳ್ಳಿ ಅಥಣಿಯಿಂದ. ಹೀಗೆ ಸೋತಿದ್ದಂತಹ ಲಕ್ಷ್ಮಣ್ ಸವದಿ ಅವರನ್ನ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಕೊಡಲಾಗಿತ್ತು. ಲಿಂಗಾಯತ ಗಾಣಿಗ ಸಮುದಾಯಕ್ಕೆ ಸೇರಿರುವಂತಹ ವ್ಯಕ್ತಿ ಲಕ್ಷ್ಮಣ್ ಸವದಿ. ಇದೀಗ ಅದರ ಬಗ್ಗೆ ಇವೆಲ್ಲದರ ನಡುವೆ ಸ್ಪೀಕರ್ ಮತ್ತು ಸಭಾಪತಿ ಹುದ್ದೆಗೆ ಘೋಷಣೆ ವಿಚಾರ. ಕಾಂಗ್ರೆಸ್ ಹೈಕಮಾಂಡ್ನಿಂದ ಭಾರಿ ಪ್ರಮಾದ ಆಗಿದೆ ಅಂತೆ. ಕೆಲವೊಂದಿಷ್ಟು ಹೆಸರುಗಳೆಲ್ಲ ಬಂದಿತ್ತು ಈ ಹುದ್ದೆಗಳಿಗೆ. ಸದನದ ಹೊರಗೆ ಹೆಸರನ್ನ ಘೋಷಣೆ ಮಾಡಿ ಎಡವಟ್ಟು ಮಾಡಿಕೊಂಡಿದೆ ಅಂತ. ಸ್ಪೀಕರ್ ಹೆಸರನ್ನ ಘೋಷಿಸುವಂತಹ ಪದ್ಧತಿ ಇಲ್ಲ. ಸದನದಲ್ಲೇ ಹೆಸರನ್ನ ಶಿಫಾರಸು ಮಾಡಬೇಕು, ಅವಿಶ್ವಾಸದ ಮುಖಾಂತರ ಆಯ್ಕೆ ಮಾಡಬೇಕು ಸ್ಪೀಕರ್ ಅಂತ ಹೇಳಿದ್ರೆ. ಆದರೆ ಏಕಾಏಕಿಯಾಗಿ ಸದನದ ಹೊರಗಡೆ ಇಂಥದ್ದೊಂದು ಘೋಷಣೆಯನ್ನು ಮಾಡಿದ್ದಾರೆ. JS ಪಾಟೀಲ್ ಹೆಸರನ್ನು ಘೋಷಣೆ ಮಾಡಿರುವುದು. ಹೀಗಾಗಿ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದಂತಾಗುತ್ತೆ ಅಂತ. ಯಾರು ಹಂಗಾಮಿ ಇರ್ತಾರೋ ಅದನ್ನು ಅವರು ಸ್ವಲ್ಪ ದಿನ ನಡೆಸ್ತಿರ್ತಾರೆ. ಅದಾದ ನಂತರ ಅಲ್ಲಿ ಚುನಾವಣೆಗಳಾಗುತ್ತೆ, ಪ್ರಕ್ರಿಯೆಗಳೆಲ್ಲ ಆಗುತ್ತೆ. ಸಹಜವಾಗಿ ಎಲ್ಲ ಸಮಯದಲ್ಲೂ ಅವಿರೋಧವಾಗಿ ಆಯ್ಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಅವಿರೋಧವಾಗಿ ಆಯ್ಕೆ ಆಗುತ್ತೆ. ಅದಾದ ನಂತರ ಅದನ್ನು ಘೋಷಣೆ ಮಾಡಿ ಅವರನ್ನು ಪೀಠಕ್ಕೆ ಕರೆದುಕೊಂಡು ಬಂದು ಕುಂದಿರಿಸುವಂತಹ ಎಲ್ಲ ಪದ್ಧತಿ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಇದೀಗ ಸ್ಪೀಕರ್ ಹೆಸರನ್ನ ಬಹಿರಂಗವಾಗಿ ಘೋಷಣೆ ಮಾಡಿರೋದನ್ನು ನೋಡ್ತಾ ಇದ್ದೀವಿ ನಾವು. ಡೆಪ್ಯೂಟಿ ಸ್ಪೀಕರ್ ಮತ್ತು ಸ್ಪೀಕರ್ ಇಬ್ಬರ ಹೆಸರನ್ನು ಕೂಡ ಈ ಪಟ್ಟಿಯಲ್ಲೇ ಅನೌನ್ಸ್ ಮಾಡಿಬಿಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಹೀಗಾಗಿ ಇದೊಂದು ಎಡವಟ್ಟಾಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ ಲಕ್ಷ್ಮಣ ಸವದಿಯವರ ವಿಚಾರ. ಅವರನ್ನು ಉಪಮುಖ್ಯಮಂತ್ರಿ ಮಾಡಲಾಗಿತ್ತು. ಸಹಜವಾಗಿ ಒಬ್ಬ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರುವಂಥ ಒಬ್ಬ ವ್ಯಕ್ತಿಗೆ ಒಂದು ಪ್ರಬಲ ಖಾತೆಯನ್ನು ಕೊಡಬೇಕು ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಗಾಣಿಗ ಲಿಂಗಾಯತ ಸಮುದಾಯದವರಿದ್ದಾರೆ. ಬೆಳಗಾವಿ, ಹಾವೇರಿ, ಗದಗ ಈ ಭಾಗದಲ್ಲಿ ಗಾಣಿಗ ಲಿಂಗಾಯತ ಮತದಾರರ ಪ್ರಮಾಣವು ಕೂಡ ಹೆಚ್ಚಳ ಇರುವುದನ್ನು ನೋಡ್ತಾ ಇದ್ದೀವಿ. ಕೊಪ್ಪಳದಲ್ಲಿ ಹೋಗಿ ಪ್ರಚಾರ ಮಾಡಿದ್ರು. ರಾಜಶೇಖರ್ ಹಿಟ್ನಾಳ್ ಅವರ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದರು. ಬಿಕಾಸ್ ಆಫ್ ಲಿಂಗಾಯತ ಕಮ್ಯುನಿಟಿ ಅನ್ನೋ ಕಾರಣಕ್ಕಾಗಿ ಆ ಪ್ರಾಬಲ್ಯ ಇರುವಂತಹ ವ್ಯಕ್ತಿ. ಹೀಗಾಗಿ ಪ್ರಬಲ ಖಾತೆಗಾಗಿ ಅವರು ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂತಹ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅಂತ. ಇವೆಲ್ಲದರ ನಡುವೆ ಜಮೀರ್ ಅಹ್ಮದ್ ಖಾನ್ ಖಾತೆ ಏನಾಗುತ್ತೆ ಅನ್ನುವಂಥ ಕುತೂಹಲ ನಮಗೆಲ್ಲ ನೆನಪಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಅದಾದ ನಂತರ ಆದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು, ಜಮೀರ್ ಅಹ್ಮದ್ ಖಾನ್ ಅವರದ್ದೇ ಎನ್ನಲಾದಂತಹ ಒಂದು ಆಡಿಯೋ, ಅದರಿಂದ ಸಿದ್ದರಾಮಯ್ಯನವರು ಸಿಟ್ಟಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ SDPI ಸೇರಿದಂತೆ ಬೇರೆ ಬೇರೆದವರಿಗೆ ಸಪೋರ್ಟ್ ಮಾಡಿದ್ರು ಇತ್ಯಾದಿ ಆರೋಪ ಜಮೀರ್ ಅಹ್ಮದ್ ಖಾನ್ ಅವರ ವಿರುದ್ಧ ಕೇಳಿ ಬಂದಿದ್ದನ್ನು ನೋಡಿದ್ವಿ. ಹೀಗಾಗಿ ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲದಿದ್ದಕ್ಕೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಆದರೆ ಜಮೀರ್ ಅಹ್ಮದ್ ಖಾನ್ ಕಾಂಗ್ರೆಸ್ಗೆ ಮುಸ್ಲಿಂ ಮತ ಬ್ಯಾಂಕನ್ನು ತರುವಂತಹ ನಾಯಕ ಅಂತ ಗೊತ್ತಿದೆ. ಒಂದು ದೊಡ್ಡ ಮಟ್ಟದ ರಾಜ್ಯವ್ಯಾಪಿ ಬಳ್ಳಾರಿ, ವಿಜಯನಗರ ಆ ಭಾಗದಲ್ಲೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಕೂಡ ಕೆಲಸವನ್ನು ಮಾಡಿದರು. ಒಬ್ಬ ಪ್ರಬಲ ನಾಯಕ ಆಗಿದ್ದಾರೆ ಮುಸ್ಲಿಂ ಕಮ್ಯುನಿಟಿಯಿಂದ. ಹೀಗಾಗಿ ಅವರಿಗೆ ಯಾವ ಖಾತೆಯನ್ನು ಕೊಡ್ತಾರೆ ಎನ್ನುವಂತಹ ಕುತೂಹಲ ದೊಡ್ಡ ಮಟ್ಟದಲ್ಲಿದೆ. ಇನ್ನು ಚಲುವರಾಯಸ್ವಾಮಿ ಅವರ ವಿಚಾರ ನೋಡ್ತಾ ಇದ್ವಿ. ಕೃಷಿ ಖಾತೆಯನ್ನು ನಿಭಾಯಿಸಿದ್ರವರು. ಮಂಡ್ಯ ಜಿಲ್ಲೆಯ ನಾಗಮಂಗಲ ಒಕ್ಕಲಿಗ ಸಮುದಾಯ ಬೇರೆ. ಹೀಗಾಗಿ ಅವರಿಗೆ ಯಾವ ಖಾತೆಯನ್ನು ಕೊಡ್ತಾರೆ ಎನ್ನುವಂತಹ ದೊಡ್ಡ ಮಟ್ಟದ ನಿರೀಕ್ಷೆಗಳು ಕೂಡ ಇದೆ. ಶಿವರಾಜ್ ತಂಗಡಿಗೆ ನೋಡಿ ನೀವು,
ಎರಡನೇ ಬಾರಿಗೂ ಕೂಡ ನೀವು ಶಿವರಾಜ್ ತಂಗಡಿಯವರ ರಾಜಕೀಯ ಜೀವನವೇ ಇರೋದು ಹಾಗೆ. ಯಾವಾಗ ಶಿವರಾಜ್ ತಂಗಡಗಿ ಚುನಾವಣೆಯಲ್ಲಿ ಗೆದ್ದಿದ್ದಾರಲ್ಲ ಅವತ್ತವರು ಮುಖ್ಯಮಂತ್ರಿ ಆದಂತಹ ಮಿನಿಸ್ಟರ್ ಆದಂತಹ ಉದಾಹರಣೆ ಇದೆ. ಶಿವರಾಜ್ ತಂಗಡಗಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದಿಂದ ಬರ್ತಾರೆ, ಕೊಪ್ಪಳದಿಂದ. ಪ್ರತಿ ಬಾರಿ ಗೆದ್ದಾಗಲೂ ಕೂಡ ಸಚಿವ ಸ್ಥಾನ ಸಿಕ್ಕಿರೋದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಖಾತೆಯನ್ನು ನಿಭಾಯಿಸಿದ್ರು ಅವರು ಕಳೆದ ಬಾರಿ. ಹೀಗಾಗಿ ಅವರಿಗೆ ಏನು ಖಾತೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ. ಇವೆಲ್ಲದರ ನಡುವೆ ಕಳೆದ ಒಂದು ವಾರದಿಂದ ಒಂದು ಸುದ್ದಿ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇತ್ತು. ಸತೀಶ್ ಜಾರಕಿಹೊಳಿ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡ್ತಾರೆ. ಬಿಕಾಸ್ ಅವರು 2 ಬೇಡಿಕೆಗಳನ್ನು ಸಹಜವಾಗಿ ಇಟ್ಟಿದ್ರು. ಒಂದು KPCC ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನ ಬೇಕು ಅಂತ. ಆದರೆ ಒಬ್ಬರಿಗೆ ಒಂದು ಹುದ್ದೆ ಎನ್ನುವಂತಹ ನಿಟ್ಟಿನಲ್ಲಿ ಅವರನ್ನು ಸಚಿವ ಸ್ಥಾನಕ್ಕೆ ತೆಗೆದುಕೊಂಡು ಬರಲಾಯಿತು. KPCC ಅಧ್ಯಕ್ಷರನ್ನಾಗಿ BK ಹರಿಪ್ರಸಾದ್ ಅವರನ್ನು ತೆಗೆದುಕೊಂಡು ಬಂದಿದ್ದನ್ನು ನೋಡಿದ್ವಿ. ಇದೀಗ ಸತೀಶ್ ಜಾರಕಿಹೊಳಿ ಅಂದರೆ ಸಿದ್ದರಾಮಯ್ಯನವರ ನಂತರ ಅಹಿಂದ ಸಮುದಾಯವನ್ನು ಮುನ್ನಡೆಸಬಲ್ಲಂತಹ ನಾಯಕ ಎನ್ನುವಂತಹ ನಿಟ್ಟಿನಲ್ಲಿ ಬಿಂಬಿತರಾಗಿದ್ದನ್ನು ಕೂಡ ನೋಡಿದ್ವಿ. ಯತೀಂದ್ರ ಸಿದ್ದರಾಮಯ್ಯನವರೇ ಅದನ್ನು ಹೇಳಿದ್ರು, ಅವರೇ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಹಿಂದ ಹೋರಾಟವನ್ನಂತ. ಸತೀಶ್ ಜಾರಕಿಹೊಳಿ ಅನೇಕ ಬಾರಿ ಹೇಳಿದ್ರು, ನಾನು 2028 ವಿಧಾನಸಭಾ ಚುನಾವಣೆಗೆ ಮುಖ್ಯಮಂತ್ರಿ ಹುದ್ದೆಯ ಕ್ಲೇಮ್ ಮಾಡ್ತೀನಿ, ಅಲ್ಲಿ ತನಕ ಸುಮ್ಮನಿರ್ತೀನಿ ಅಂತ. ಬಟ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಬೇಕು ಎನ್ನುವಂತಹ ದೊಡ್ಡ ಮಟ್ಟದ ಸುದ್ದಿಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇತ್ತು. ಇದಕ್ಕಾಗಿ ಅವರ ಖಾತೆಗಳು ಏನಾಗುತ್ತೆ, ಲೋಕೋಪಯೋಗಿ ಸಚಿವರಾಗಿದ್ದಾರೆ, ಅವರ ಖಾತೆಗಳು ಏನಾಗುತ್ತೆ ಎನ್ನುವಂತಹ ದೊಡ್ಡ ಮಟ್ಟದ ಕುತೂಹಲ ಇದೆ. ಈ ಕುತೂಹಲದ ನಡುವೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಅಸಮಾಧಾನ ನೋಡಿ. ಅನೇಕ ಜನ ಹೇಳಿದ್ರು, ಮೊದಲ ಬಾರಿ ಶಾಸಕರಾದರು, ಯಾರ್ಯಾರು ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ ಅವರಿಗೆ ಕೆಲವೊಂದಿಷ್ಟು ಅವಕಾಶಗಳನ್ನು ಕೊಡಬೇಕು ಅಂತ. ಸಿದ್ದರಾಮಯ್ಯವರು ಕಡ್ಡಿ ಮುರಿದಂತ ಹೇಳಿದ್ರು, ಯಾರ್ಯಾರು ಮೊದಲ ಬಾರಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಸಚಿವ ಸ್ಥಾನವನ್ನು ಕೊಡಲ್ಲ ಅಂತ. ಆದರೆ ಇದೀಗ ಹಿರಿತನ ಮತ್ತು ಪ್ರಾದೇಶಿಕತೆ ನೋಡಿ, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯಾರ್ಯಾರು ಸಚಿವರಾಗಿದ್ದರು ಕೆಲವೊಂದಿಷ್ಟು ಜನರನ್ನು ಕೈ ಬಿಡಲಾಗಿದೆ. ಉದಾಹರಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸುಧಾಕರ್, ರೆಹಮಾನ್ ಖಾನ್, HC ಮಹಾದೇವಪ್ಪ, ಸಿದ್ದರಾಮಯ್ಯನವರ ಬಲಗೈ ಬಂಟನಂತೆ ಇದ್ದಂತಹ ನಾಯಕರು, ಅವರನ್ನು ಇದೀಗ ಸಂಪುಟದಿಂದ ಕೈ ಬಿಡುವ ಪ್ರಯತ್ನ ಆಗಿದೆ. ಶಿವಾನಂದ್ ಪಾಟೀಲ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಲಾಗಿದೆ. ಹೀಗೆ ಒಂದು 6-7 ಜನರನ್ನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯಾರ್ಯಾರು ಸಚಿವರಾಗಿದ್ದರು ಅವರನ್ನು ಕೈಬಿಟ್ಟು ಆ ಸ್ಥಾನಕ್ಕೆ ಮತ್ತೊಬ್ಬರ ಹೆಸರುಗಳನ್ನು ತೆಗೆದುಕೊಂಡು ಬಂದಿದ್ದನ್ನು ನೋಡಿದ್ದೀವಿ. ಬಸವರಾಜ ರಾಯರೆಡ್ಡಿ ಅಸಮಾಧಾನವನ್ನು ಹೊರಹಾಕಿದ್ದನ್ನು ನೋಡಿದ್ದೀವಿ ನಾವು ಮೊದಲ ಅವಧಿಯಲ್ಲಿ. ಅಂದರೆ ಸಿದ್ದರಾಮಯ್ಯನವರ ಪೀರಿಯಡಲ್ಲಿ ಸಚಿವ ಸ್ಥಾನ ಬೇಕು, ಅಭಿವೃದ್ಧಿ ಆಗ್ತಾ ಇಲ್ಲ, ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ. ಹೀಗಾಗಿ ಅವರನ್ನು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರನಾಗಿ ಒಂದು ಪೋಸ್ಟನ್ನು ಕೂಡ ಕೊಡೋ ಪ್ರಯತ್ನವನ್ನು ಮಾಡಲಾಗಿತ್ತು, ಸಮಾಧಾನ ಪಡೋ ಪ್ರಯತ್ನವನ್ನು ಮಾಡಲಾಗಿತ್ತು. ಅವರು ಸಿದ್ದರಾಮಯ್ಯನವರು 2013ರಿಂದ 2018 ಅವಧಿಯಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಕೆಲಸವನ್ನು ಮಾಡಿದಂತಹ ವ್ಯಕ್ತಿ. ಹೀಗಾಗಿ ಅವರಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವಂತಹ ಕುತೂಹಲ ಇದೆ. ರುದ್ರಪ್ಪ ಲಮಾಣಿ ನೋಡಿ, ರುದ್ರಪ್ಪ ಲಮಾಣಿ ಮುಜರಾಯಿ ಇಲಾಖೆ ಸಚಿವರಾಗಿದ್ದರು ಅವರು ಈ ಹಿಂದೆ 2013ರಿಂದ 2018. ಈ ಮುಜರಾಯಿ ಇಲಾಖೆಯನ್ನು ಯಾರು ತೆಗೆದುಕೊಳ್ತಾರೆ ಅವರು ಮುಂದಿನ ಚುನಾವಣೆಯಲ್ಲಿ ಸೋಲ್ತಾರೆ ಅನ್ನುವಂತಹ ಒಂದು ನಿಯಮದ ರೀತಿ ಅಥವಾ ಒಂದು ಪಾರಂಪರಿಕ ಬೆಳೆದು ಬಂದ್ಬಿಟ್ಟಿದೆ ಅದು. ಹೀಗಾಗಿ ಅವ್ರಿಗೆ ಯಾವ ಖಾತೆಯನ್ನು ಕೊಡ್ತಾರೆ ಅಂತ. ಬಿ ನಾಗೇಂದ್ರ ಅವ್ರಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವಂತಹ ಕುತೂಹಲ ಇದೆ. SS ಮಲ್ಲಿಕಾರ್ಜುನ್ ಅವರ ಮಗನನ್ನು ಗೆಲ್ಲಿಸಿಕೊಂಡು ಬಂದರು. ಅವರ ಪತ್ನಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಸಂಸದೆಯಾಗಿ ಆಯ್ಕೆ ಆಗಿರೋದು. ಹೀಗಾಗಿ ಕೊನೆಯ ಕ್ಷಣದಲ್ಲಿ ಅವರು ಒನ್ಸ್ ಅಗೇನ್ ಲಿಂಗಾಯತ ಕಮ್ಯುನಿಟಿ, ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತಹ SS ಮಲ್ಲಿಕಾರ್ಜುನ್ ಅವ್ರಿಗೆ ಯಾವ ಖಾತೆ ಹೋಗುತ್ತೆ. ಆ ಮುಖಾಂತರ ದಾವಣಗೆರೆಗೆ 2 ಸಚಿವ ಸ್ಥಾನ ಸಿಕ್ಕಂಗಾಯಿತು, ಒಂದು ಮಾಯಕೊಂಡ ಮತ್ತೊಂದು ದಾವಣಗೆರೆ. ಹೀಗಾಗಿ ಭಾರಿ ಕುತೂಹಲ ಸಹಜವಾಗಿದೆ. ಮಧು ಬಂಗಾರಪ್ಪನವರು ನೋಡಿ, ನೀವು 2 ಆಯ್ಕೆಗಳಿತ್ತು ಮಧು ಬಂಗಾರಪ್ಪನವರ ವಿಚಾರದಲ್ಲಿ. ಒಂದು 2023 ಚುನಾವಣೆಯ ನಂತರ ಈಡಿಗ ಸಮುದಾಯ, ಇವರು ಈಡಿಗ ಸಮುದಾಯದ ಲೆಕ್ಕಾಚಾರದಲ್ಲಿ ಬಂದಾಗ ಅವತ್ತು BK ಹರಿಪ್ರಸಾದ್ ಮತ್ತು ಮಧು ಬಂಗಾರಪ್ಪನವರ ಹೆಸರು ಅದರಲ್ಲಿ ಆಗಿತ್ತು. ಆದರೆ BK ಹರಿಪ್ರಸಾದ್ ಅವರ ಹೆಸರು ಬೋಸರಾಜ್ ಅವರ ಕಾರಣಕ್ಕಾಗಿ ಅವತ್ತು ಫೈನಲ್ ಆಗಿರಲಿಲ್ಲ. ಬಿಕಾಸ್ ಅವರು ಪರಿಷತ್ ಕೋಟಾದಿಂದ ಬೋಸರಾಜ್ ಅವರಿಗೆ ಅವಕಾಶವನ್ನು ಕೊಡ್ತೀವಿ ಅಂತ ಅವತ್ತು BK ಹರಿಪ್ರಸಾದ್ ಅವರ ಹೆಸರು ಫೈನಲ್ ಆಗಿರಲಿಲ್ಲ. ಆದರೆ ಇದೀಗ ಈಡಿಗ ಕಮ್ಯುನಿಟಿ ಅಂತ ಬಂದಾಗ ಸಹಜವಾಗಿ BK ಹರಿಪ್ರಸಾದ್ KPCC ಅಧ್ಯಕ್ಷರಾಗಿದ್ದಾರೆ, ಒಬ್ಬರಿಗೆ 1 ಹುದ್ದೆ ಅನ್ನುವ ಕಾರಣಕ್ಕಾಗಿ ಒನ್ಸ್ ಅಗೇನ್ ಮಧು ಬಂಗಾರಪ್ಪನವರಿಗೆ ಅವಕಾಶ ಸಿಕ್ಕಿದ್ದನ್ನು ನೋಡ್ತಾ ಇದ್ದೀವಿ. ಇದೀಗ ಶಿವಮೊಗ್ಗ ಜಿಲ್ಲೆಯ ಬೇಳೂರು ಗೋಪಾಲಕೃಷ್ಣ ಅಸಮಾಧಾನ ಹೊರಹಾಗ್ತಾ ಇರೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಬಿಕಾಸ್ ಅವರು ಹಿಂದೆ BJPಯಲ್ಲಿದ್ದರು, JDS, ಅದಾದ ನಂತರ ಕಾಂಗ್ರೆಸ್ಸಿಗೆ ಬಂದು ಇದೀಗ ಆಯ್ಕೆ ಆಗಿದ್ದನ್ನು ನೋಡಿದ್ದೀವಿ. ಅನೇಕ ಬಾರಿ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಅವರೆಲ್ಲ ಈ ಕೆಲವೊಂದಿಷ್ಟು ಜನ ಶಾಸಕರುಗಳೆಲ್ಲ ಸೇರಿಕೊಂಡು ಸಭೆ ಮಾಡಿದ್ರಲ್ಲ, ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳನ್ನು ಮಾಡಿದಾಗ ಬೇಳೂರು ಗೋಪಾಲಕೃಷ್ಣವು ಕೂಡ ಅದರ ಬಗ್ಗೆ ಮಾತನಾಡಿದ್ದು ನೋಡಿದ್ವಿ. ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ಕೊಂಡು ಬರ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಚರ್ಚೆ ಮಾಡುವ ಪ್ರಯತ್ನಗಳನ್ನೆಲ್ಲವನ್ನು ಕೂಡ ನೋಡಿದ್ವಿ. ಆದರೆ ಬೇಳೂರು ಗೋಪಾಲಕೃಷ್ಣ ಅವರಿಗೂ ಕೂಡ ಇದೀಗ ಸಚಿವ ಸ್ಥಾನ ಕೈ ತಪ್ಪಿದ್ದನ್ನು ನೋಡ್ತಾ ಇದ್ದೀವಿ.
ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೋಡ್ತಾ ಇದ್ದೀವಿ. ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಇವೆಲ್ಲದರ ನಡುವೆ ಕಾಂಗ್ರೆಸ್ ಒಂದು ಎಡವಟ್ಟನ್ನು ಮಾಡಿಕೊಂಡಿದೆ ಎನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ. ಅದು ಸ್ಪೀಕರ್ ಮತ್ತು ಸಭಾಪತಿ ಹುದ್ದೆಗೆ ಹೆಸರು ಘೋಷಣೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಬಹಿರಂಗವಾಗಿ ಘೋಷಣೆ ಮಾಡುವಂತ ಹಂತಕ್ಕಿರೋದಿಲ್ಲ. ಬಿಕಾಸ್ ಅಲ್ಲಿ ಒಂದು ಚುನಾವಣೆ ಆಗಬೇಕು, ಸಾಂವಿಧಾನಿಕ ನಿಯಮಗಳು ಕೆಲವೊಂದಿಷ್ಟು ಇರುತ್ತೆ. ಸಂವಿಧಾನದ ವಿಧಿ 178ರ ಅನ್ವಯ ನಾಮಪತ್ರ ಸಲ್ಲಿಕೆ ಆಗಬೇಕು. ಅದಾದ ನಂತರ ಅವಿರೋಧವಾಗಿ ಆಯ್ಕೆ ಆಗಬೇಕು. ಅವಿರೋಧವಾಗಿ ಆಯ್ಕೆ ಆದ ನಂತರ ಚುನಾವಣೆಯನ್ನು ಸಹಜವಾಗಿ ಯಾರು ಆಡಳಿತ ಪಕ್ಷದಿಂದ ಇರ್ತಾರೆ ಅವರು. ಆದರೆ ಸಭಾಪತಿ ವಿಚಾರದಲ್ಲಿ ಮಾತ್ರ ಬಸವರಾಜ ಹೊರಟ್ಟಿ ಅವರು ಇರೋದು. ಬಿಕಾಸ್ ಕಾಂಗ್ರೆಸ್ನ ಬಹುಮತ ಪರಿಷತ್ನಲ್ಲಿ ಬಂದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಒಂದು ವಾರದಿಂದ ಚರ್ಚೆ ಆಗ್ತಾ ಇತ್ತು. ಸಭಾಪತಿ ಹುದ್ದೆಯಿಂದ ಅವರನ್ನು ಕೆಳಗಿಳಿಸಲಾಗುತ್ತೆ, ಅಲ್ಲಿ ಬೇರೆದವರನ್ನೊಬ್ಬರನ್ನ ಕರೆದುಕೊಂಡು ಬರಲಾಗುತ್ತೆ ಎನ್ನುವ ಚರ್ಚೆಗಳೆಲ್ಲವೂ ಕೂಡ ಆಗಿತ್ತು. ಇದಕ್ಕೆ ಚುನಾವಣಾ ಪ್ರಕ್ರಿಯೆ ಆಗಬೇಕು ಎನ್ನುವಂತಹ ನಿಯಮಗಳಿತ್ತು. ಇವೆಲ್ಲದರ ಹೊರತಾಗಿಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಒಂದು ಎಡವಟ್ಟನ್ನು ಮಾಡಿಕೊಂಡಿದೆ. ಸ್ಪೀಕರ್ ಮತ್ತು ಚೇರ್ಮನ್ ಹುದ್ದೆಯ ಹೆಸರನ್ನು ಬಹಿರಂಗ ಮಾಡಿಬಿಟ್ಟಿದ್ದಾರೆ. ಆದರೆ ಹೀಗೆ ಘೋಷಣೆ ಮಾಡುವಂತಹ ಪದ್ಧತಿ ಇರಲಿಲ್ಲ. ನಮ್ಮ ಆಯ್ಕೆ ಹಿಂಗಿದೆ, ಈ ಆಯ್ಕೆಯನ್ನು ನೀವು ಸದನದ ನಿಯಮಾವಳಿಗಳಿಗೆ ತೆಗೆದುಕೊಂಡು ಬಂದು ಚುನಾವಣೆ ಪ್ರಕ್ರಿಯೆ ನಂತರ ಅವರನ್ನು ಆ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ಬೋದು. ಇದ್ರ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಗೊಂದಲ ಇದ್ದಂತೆ ಇಲ್ಲಿ ಮೇಲ್ನೋಟ ಕಾಣಿಸ್ತಾ ಇದೆ. ಇವೆಲ್ಲದ ನಡುವೆ ಹೈಕಮಾಂಡ್ನಿಂದ ಇಂಥದ್ದೊಂದು ಹೆಸರು ಪ್ರಕಟ ಆಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಇಟ್ ಈಸ್ ಪಾಸಿಬಲ್ ಹೀಗೆ ಘೋಷಣೆ ಮಾಡಬಹುದಾ ಸ್ಪೀಕರ್ ಮತ್ತು ಸಭಾಪತಿ ಹುದ್ದೆಯನ್ನ ಬಹಿರಂಗವಾಗಿ ಸದನದ ಹೊರಗಡೆ? ಪ್ರವೀಣ್, ಕಾಂಗ್ರೆಸ್ ಹೈಕಮಾಂಡ್ ಎಡವಟ್ಟಿನ ಮೇಲೆ ಎಡವಟ್ಟನ್ನು ಮಾಡ್ಕೊಳ್ತಾ ಇದೆ. ಒಂದು ಕಡೆಯಲ್ಲಿ ಪಟ್ಟಿ ಈಗಾಗಲೇ 3-4 ಬಾರಿ ಬದಲಾವಣೆ ಆಗಿದೆ. ಕೆಲವರ ಹೆಸರನ್ನು ಸೇರ್ಪಡೆ ಮಾಡ್ತಾ ಇದ್ದಾರೆ, ತೆಗಿತಾ ಇದ್ದಾರೆ, ಮತ್ತೆ ಸೇರ್ಪಡೆ ಮಾಡ್ತಾ ಇದ್ದಾರೆ. ಈ ರೀತಿಯ ಗೊಂದಲಗಳು. ಇದರ ಜೊತೆಯಲ್ಲಿ ಸಭಾಪತಿ ಮತ್ತು ಸ್ಪೀಕರ್ ಹುದ್ದೆ, 2 ಹುದ್ದೆಯ ವಿಚಾರವನ್ನು ಕೂಡ ಇವರ ಪಟ್ಟಿಯಲ್ಲಿ ಪ್ರಕಟಿಸಿ ಕಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಬಹಿರಂಗವಾಗಿ ಈ ಹುದ್ದೆಯಲ್ಲಿರುವಂಥ ಹೆಸರನ್ನು ಘೋಷಣೆ ಮಾಡಿ ಕಳಿಸ್ಲಿಕ್ಕೆ ಹೈಕಮಾಂಡ್ ಕಡೆಯಿಂದ ಘೋಷಣೆ ಮಾಡಬಾರ್ದು ಅಂತ ನಿಯಮ ಇದೆ. ಆ ಥರದ ಯಾವುದೇ ಪ್ರಕ್ರಿಯೆ ಇದ್ರೂ ಸಹಿತ ಸದನದ ಒಳಗಡೆಯಲ್ಲಿ ಅದನ್ನು ಮಾಡಬೇಕಾಗತ್ತೆ. ಅಂಥ ಒಂದು ನಿಯಮ ಇದ್ದಾಗಲೂ ಸಹಿತ ಇಲ್ಲಿ ಹೈಕಮಾಂಡ್ನವರು ಏಕಾಏಕಿಯಾಗಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿ ಸಭಾಪತಿ ಸ್ಥಾನಕ್ಕೆ ಇಂಥವರು, ಉಪಸಭಾಪತಿ ಸ್ಥಾನಕ್ಕೆ ಇಂಥವರು, ಮತ್ತು ಸ್ಪೀಕರ್ ಹುದ್ದೆಗೆ, ಡೆಪ್ಯೂಟಿ ಸ್ಪೀಕರ್ ಹುದ್ದೆಗೆ ಇಂಥವ್ರು, ಈ ರೀತಿಯಾಗಿ ಹೆಸರನ್ನು ಹಾಕಿ ಕಳಿಸೋದು. ಪಕ್ಷದ ಒಳಗಡೆಯಲ್ಲಿ ಅವರು ತೀರ್ಮಾನ ಮಾಡ್ಕೋಬೋದು, ಯಾವುದೇ ತೀರ್ಮಾನವನ್ನು ಮಾಡ್ಕೋಬೋದು. ಆದರೆ ಆ ನಂತರದಲ್ಲಿ ಆ ಪ್ರಕ್ರಿಯೆ ಹೇಗಿರಬೇಕಂದ್ರೆ ಚುನಾವಣಾ ಪ್ರಕ್ರಿಯೆ ರೀತಿಯಲ್ಲಿ ಇರಬೇಕಾಗತ್ತೆ. ಸದನದ ಒಳಗಡೆಯಲ್ಲಿ ಶಾಸಕರೊಬ್ಬರು ಅಥವಾ ಸದಸ್ಯರೊಬ್ಬರು ಇದನ್ನು ಹೆಸರನ್ನು ಒಂದು ಶಿಫಾರಸನ್ನು ಮಾಡಬೇಕಾಗತ್ತೆ. ಆ ಶಿಫಾರಸು ಮಾಡಿದ ಮೇಲೆ ಅಲ್ಲಿ ಚುನಾವಣಾ ಪ್ರಕ್ರಿಯೆ ರೀತಿಯಲ್ಲಿ ಎಲ್ಲವೂ ಕೂಡ ನಡಿಬೇಕಾಗತ್ತೆ. ಅವಿರೋಧವಾಗಿ ಆಯ್ಕೆಯಾಗುವಂಥ ಹುದ್ದೆಗಳಿರ್ತವೆ ಇದೆಲ್ಲವೂ ಕೂಡ. ಆದಾಗ್ಯೂ ಸಹಿತ ಇಲ್ಲಿ ಕಾಂಗ್ರೆಸ್ನಿಂದ ಈ ರೀತಿಯಾಗಿ ಹೆಸರನ್ನು ಘೋಷಣೆ ಮಾಡಿರೋದು ಇದೆಯಲ್ಲ, ಇದು ಬಹಳ ದೊಡ್ಡ ಪ್ರಮಾದ. ಇದು ಆ ಒಂದು ಪೀಠಕ್ಕೆ ತೋರಿರುವಂಥ ಅಗೌರವ ಅನ್ನೋದು ಈಗ ರಾಜಕೀಯ ಪಂಡಿತರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ಈ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಬಾರ್ದಾಗಿತ್ತು. ಅವರ ಸಭಾಪತಿಗೆ ಇದ್ದಂಥವರಿಗೆ ಒಂದು ಸೂಚನೆಯನ್ನು ಕೊಟ್ಟು ಅವರು ರಾಜೀನಾಮೆ ಕೊಡುವಂಥ ರೀತಿಯಲ್ಲಿ ಮಾಡಬೇಕಾಗಿತ್ತು. ಆ ನಂತರದಲ್ಲಿ ಮುಂದಿನ ಪ್ರಕ್ರಿಯೆ ಆಗಬೇಕಾಗಿತ್ತು. ಪ್ರವೀಣ್, ಜನಾರ್ದನ್, ಈಗ ನಾವು ಚುನಾವಣೆಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಚುನಾವಣೆ ಆಗಲಿ ನಮ್ಮ ಅಭ್ಯರ್ಥಿಗಳನ್ನ ನಾವು ಈ ರೀತಿಯಾಗಿ ಘೋಷಣೆ ಮಾಡಿದ್ದೀವಿ ಅನ್ನುವಂಥ ಹಂತದಲ್ಲಿ ಹೈಕಮಾಂಡ್ ಆಲೋಚನೆ ಮಾಡಿರ್ಬೋದಲ್ವಾ ಈ ವಿಚಾರದಲ್ಲಿ? ಅದು ಕೂಡ ಇದು ತಪ್ಪಾ? ಇದು ಸಾಮಾನ್ಯವಾಗಿ ಜನಸಾಮಾನ್ಯ ಚುನಾವಣೆ ಅಂತ ಅಲ್ಲ. ಇದೊಂದು ಸಾಂವಿಧಾನಿಕ ಹುದ್ದೆ ಆಗಿರುತ್ತೆ. ಈ ಹುದ್ದೆಯಲ್ಲಿ ಯಾರನ್ನ ಕೂರಿಸಬೇಕು ಬಿಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನವೇ ಇರುತ್ತೆ, ಆ ಪಕ್ಷದ ಪ್ರಮುಖರ ತೀರ್ಮಾನವೇ ಇರುತ್ತೆ. ಆದಾಗ್ಯೂ ಸಹಿತ ಕೆಲವೊಂದಿಷ್ಟು ನಿಯಮಾವಳಿಗಳಿದ್ದಾವೆ. ಸದನದ ಒಳಗಡೆ ನಡೆಯುವಂತಹ ಪ್ರಕ್ರಿಯೆಗಳೇನಿರ್ತವೆ ಅದು ಅವರೇ ಅಲ್ಲಿ ಮಾಡಬೇಕಾಗತ್ತೆ. ಶಾಸಕರುಗಳಿಗೆ ಮಾಡಿಕೊಡ್ಬೇಕಾಗತ್ತೆ ಒಂದು ಅವಕಾಶವನ್ನು. ಹಾಗೆ ನೋಡಿದರೆ CM ಸ್ಥಾನವನ್ನು ಸಹಿತ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಮಾಡಬೇಕು ಅಂತಿರುತ್ತೆ. ಆದರೆ ಆ ರೀತಿಯಲ್ಲ ಇದು. ಅದು ಹೈಕಮಾಂಡ್ ತೀರ್ಮಾನ ಮಾಡಿದಾಗ್ಯೂ ಸಹಿತ ಇದನ್ನು ಬಹಿರಂಗವಾಗಿ ಘೋಷಣೆ ಮಾಡಬಾರ್ದು. ಸದನದ ಒಳಗಡೆಯಲ್ಲಿ ಸ್ಪೀಕರ್ ಯಾರಾಗಬೇಕು ಅನ್ನೋದನ್ನು ಅವರು ತೀರ್ಮಾನವನ್ನು ಮಾಡ್ಕೊಳ್ತಾರೆ. ಸಾಮಾನ್ಯವಾಗಿ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಿರುತ್ತೆ ಪಕ್ಷದ ಶಾಸಕರಿಗೆಲ್ಲರಿಗೂ ಸಹಿತ, ಮುಖಂಡರ ಮೂಲಕವಾಗಿ ಇಂಥವರು ಇರ್ತಾರೆ, ಶಾಸಕರಾಗ್ತಾರೆ, ಇಂಥ ಶಾಸಕರು ಸ್ಪೀಕರ್ ಆಗ್ತಾರೆ, ಈ ರೀತಿಯ ಸೂಚನೆಯನ್ನು ಕೊಟ್ಟಿರ್ತಾರೆ. ಅದನ್ನು ಬಹಿರಂಗವಾಗಿ ಹೇಳ್ದೇನೆ ಸದನದ ಒಳಗಡೆಯಲ್ಲಿ ಯಾವುದೋ ಒಂದು ಶಾಸಕರ ಮೂಲಕ ತೀರ್ಮಾನವನ್ನು ಮಾಡ್ತಾರೆ. ಶಾಸಕರು ಶಿಫಾರಸನ್ನು ಮಾಡ್ತಾರೆ. ಅದಕ್ಕೆ ನಿಯಮಾವಳಿಗಳಿದ್ದಾವೆ. 165ನೇ ನಿಯಮದ ಪ್ರಕಾರ ಶಿಫಾರಸು ಕೌನ್ಸಿಲ್ನಲ್ಲಿ ಅಲ್ಲಿ ಒಬ್ಬರು ಘೋಷಣೆಯನ್ನು ಮಾಡ್ತಾರೆ. ಇಂಥವರು ಸ್ಪೀಕರ್ ಆಗಬೇಕು, ಮುಂದೆ ಸಭಾಪತಿ ಆಗಬೇಕು ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ಅದು ಒಂದು ಪ್ರಕ್ರಿಯೆ ಆಗುತ್ತೆ, ಚುನಾವಣಾ ಪ್ರಕ್ರಿಯೆ ಆಗುತ್ತೆ. ಆದರೆ ಹೊರಗಡೆಯಲ್ಲಿ ಸಭಾಪತಿ ಸ್ಥಾನವನ್ನು ತೆಗಿಲಿಕ್ಕೂ ಕೂಡ ಸಾಧ್ಯ ಇಲ್ಲ, ನೇಮಕ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋದು ನಿಯಮಾವಳಿ ಹೇಳುತ್ತೆ. ಈಗ ಇಲ್ಲಿ ಹೈಕಮಾಂಡ್ ತೀರ್ಮಾನ ಏನೇ ಇದ್ರೂ ಸಹಿತ ಸಭಾಪತಿ ಸ್ಥಾನದಲ್ಲಿ ಬಸವರಾಜ ಹೊರಟ್ಟಿ ಅವರಿದ್ದಾರೆ.
ಅವರಿಗೆ ಬಹುಮತ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ. ಆದರೂ ಸಹಿತ ಅವ್ರನ್ನ ಹೊರಗಡೆಯಲ್ಲಿ ಹೈಕಮಾಂಡ್ ನೇರವಾಗಿ ಏಕಾಏಕಿ ಘೋಷಣೆ ಮಾಡಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸದನದ ಒಳಗಡೆಯಲ್ಲಿ ಸದಸ್ಯರೆಲ್ಲರೂ ಕೂಡ ಅವರಿಗೆ ಬಹಿರಂಗವಾಗಿ ಬೆಂಬಲವನ್ನು ಕೊಟ್ಟು ಬಿಡ್ಬೋದು. ಆ ರೀತಿಯ ಅವಕಾಶಗಳು ಕೂಡ ಇರ್ತವೆ. ಹಾಗಾಗಿ ಸದನದ ಒಳಗಡೆನೇ ಆಗಬೇಕಂತ ತೀರ್ಮಾನ ಇದು. ಸಭಾಪತಿ ಸ್ಥಾನವನ್ನು ಯಾವುದೇ ರಾಜಕೀಯ ಪಕ್ಷದ ಮುಖಂಡರುಗಳು ಸಭೆಯ ಹೊರಗಡೆಯಲ್ಲಿ ಘೋಷಣೆ ಮಾಡೋದು, ಅವ್ರನ್ನ ಆ ಸ್ಥಾನದಿಂದ ತೆಗೆದಿದ್ದೀವಿ ಅಂತ ಹೇಳುವಂಥ ಪ್ರಕ್ರಿಯೆಗೆ ಅವಕಾಶ ಇಲ್ಲ. ಅದು ಭಾಳ ಪ್ರಮುಖ ಸ್ಥಾನ, ಸಾಂವಿಧಾನಿಕ ಹುದ್ದೆ. ಆ ಹುದ್ದೆಯನ್ನು ಸದನದ ಒಳಗಡೆನೇ ತೀರ್ಮಾನ ಮಾಡಬೇಕು. ಆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣ ಎಡವಿದೆ, ಅಥವಾ ಅವರಿಗೆ ಸಲಹೆ ಕೊಡಬೇಕಾದಂಥವರು ಒಂದು ತಪ್ಪು ಸಲಹೆಯನ್ನು ಕೊಟ್ಟು ಒಂದು ರೀತಿಯಲ್ಲಿ ಎಡವಟ್ಟಾಗುವಂತೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ಪ್ರವೀಣ್. ಓಕೆ ಜನಾರ್ದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಸಚಿವರ ಪಟ್ಟಿ ಬಿಡುಗಡೆ ಆಗಿದೆ. ಇವೆಲ್ಲದರ ನಡುವೆ ಆಕ್ರೋಶವೂ ಕೂಡ ಭುಗಿಲೇಳ್ತಾ ಇದೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಅಸಮಾಧಾನ ಸ್ಫೋಟ ಆಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಅಸಮಾಧಾನ ಸ್ಫೋಟ ಆಗಿರೋದು. ಹಂಪನಗೌಡ ಬಾದರ್ಲಿ ಇವರಿಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಅಸಮಾಧಾನ ಆಗಿರೋದು. ಹಂಪನಗೌಡ ಅಭಿಮಾನಿಗಳೆಲ್ಲ ಪ್ರತಿಭಟನೆ ಮಾಡಿದರು. ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವರ ನಾಯಕನಿಗೆ, ಅವರ ಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವರು ದೊಡ್ಡ ಮಟ್ಟದ ಗಲಾಟೆ ಮಾಡಿದ್ದಾರೆ. ಬೆಂಬಲಿಗರು, ಅಭಿಮಾನಿಗಳೆಲ್ಲ ಸೇರಿಕೊಂಡು ಪ್ರತಿಭಟನೆ ಮಾಡಿದ್ರು. ನಾನು ಅವಾಗಲೇ ಹೇಳ್ತಾ ಇದ್ದೆ, ಯೂತ್ ಕಾಂಗ್ರೆಸ್ನಿಂದ ಬೆಳೆದು ಬಂದವರು ಹಂಪನಗೌಡ ಬಾದರ್ಲಿ. ಯೂತ್ ಕಾಂಗ್ರೆಸ್ 1978ರಿಂದ ಅಲ್ಲಿಂದ ಇಲ್ಲಿಯ ತನಕ ಕಾಂಗ್ರೆಸ್ನಲ್ಲಿದ್ದಾರೆ. ಸರಿಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ ಕಾಂಗ್ರೆಸ್ನಲ್ಲಿರೋದು. 89ರಿಂದ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿರೋದು. 2 ಬಾರಿ ಡಿಫೀಟ್ ಆಗಿದ್ದಾರೆ. 5 ಬಾರಿ ಚುನಾವಣೆಯನ್ನು ಗೆದ್ದಿರೋದು ಇವರು. ಆದರೂ ಕೂಡ ಅವರಿಗೊಂದು ನಿರೀಕ್ಷೆ ಇತ್ತು, ಸಚಿವ ಸ್ಥಾನ ಸಿಗಬಹುದು ಈ ಬಾರಿ ಹಿರಿತನದ ಆಧಾರದ ಮೇಲೆ ಅಂತ. ಹಿರಿತನದ ಆಧಾರದ ಮೇಲೆ ನನಗೊಂದು ಅವಕಾಶ ಸಿಗಬಹುದು ಅಂತ ಹಂಪನಗೌಡ ಬಾದರ್ಲಿ ಅವರಿಗೆ ಇತ್ತು. ಆದರೆ ಅವರು ಅಸಮಾಧಾನ. ನೀವು ತನ್ವೀರ್ ಸೇಠ್ ಅವರ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ, ನನಗೆ ಸಿಗಬೇಕಾದಂತಹ ಸ್ಥಾನಮಾನ ಸಿಗಲಿಲ್ಲ ಅಂತ. ನೀವು ತನ್ವೀರ್ ಸೇಠ್ ಅವರ ವಿಚಾರದಲ್ಲಿ 2023 ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಸ್ವತಃ ತನ್ವೀರ್ ಸೇಠ್ ಅವರು ಹೈಕಮಾಂಡಿಗೆ ಪತ್ರ ಬರೀತಾರೆ. ನನಗೆ ಅನಾರೋಗ್ಯದ ಕಾರಣಕ್ಕಾಗಿ ನಾನು ಚುನಾವಣೆಗೆ ನಿಲ್ಲೋದಕ್ಕಾಗಲ್ಲ, ನನಗೆ ಟಿಕೆಟ್ ಕೊಡಬೇಡಿ, ಮತ್ತೊಬ್ಬರಿಗೆ ಟಿಕೆಟ್ ಕೊಡಿ ಅಂತ. ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ, ಮತ್ತೊಬ್ಬರಿಗೆ ಟಿಕೆಟ್ ಕೊಡಿ ಅಂತ ಪತ್ರ ಬರೆದ್ರು. ಆದರೆ ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ರು, ಮತ್ತೊಮ್ಮೆ ಸ್ಪರ್ಧಿಸಬೇಕು ಅಂತ. ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಪ್ರಾಥಮಿಕ ಸಚಿವರಾಗಿದ್ದರು ಅವರು. ಹೀಗಾಗಿ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, ಗೆದ್ರು. ಇದೀಗ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಮಿಸ್ ಆದ ಹಿನ್ನೆಲೆ ಅವರ ಅಭಿಮಾನಿಗಳಿಂದಲೂ ಕೂಡ ಪ್ರತಿಭಟನೆ ಎಲ್ಲ ಆಗಿದೆ. ವಿಷ ಕುಡಿದಿದ್ದಾನೆ ತನ್ವೀರ್ ಸೇಠ್ ಅಭಿಮಾನಿ. ಗಮನಿಸಬೇಕಾದ ಸಂಗತಿ, ತನ್ವೀರ್ ಸೇಠ್ ಅಭಿಮಾನಿ ಒಬ್ಬರು ವಿಷ ಕುಡಿದಿದ್ದಾರೆ. ವಿಷ ಕುಡಿದಂತಹ ತಬ್ರೇಜ್ ಆಸ್ಪತ್ರೆಗೆ ದಾಖಲಾಗಿರೋದು. ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಹುಚ್ಚಾಟ ಮೆರೆದಿರೋದು ಇದು. ಅಭಿಮಾನಿ ಭೇಟಿಗೆ ಆಸ್ಪತ್ರೆಗೆ ತನ್ವೀರ್ ಸೇಠ್ ಬಂದಿದ್ದಾರೆ. ಈಗ ಶಾಸಕರಾಗಿದ್ದಾರೆ, ಸಚಿವ ಸ್ಥಾನ ಸಿಗ ಜೀವ ಹೋದ್ರೆ ಯಾರು? ರಾಜೀನಾಮೆ ಕೊಡಬೇಕು ಅಂತ ಅಭಿಮಾನಿಗಳು ಆಗ್ರಹಿಸ್ತಾ ಇದ್ದಾರೆ. ಯಾವುದಕ್ಕೆ ರಾಜೀನಾಮೆ? ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತನ್ವೀರ್ ಸೇಠ್ ಅಭಿಮಾನಿಗಳ ಆಗ್ರಹ ಮಾಡ್ತಾ ಇರೋದು. ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆದ ಹಿನ್ನೆಲೆ ಅವರು ಕೂಡ ಅಸಮಾಧಾನವನ್ನ ಹೊರಹಾಕಿದರು. ನಾನು ಅವಾಗಲೇ ಹೇಳ್ತಾ ಇದ್ದೆ, ಚುನಾವಣೆಯೇ ಬೇಡ ಅಂತ ದೂರ ಸಾವಿರದವರಿಗೆ ಕಾಂಗ್ರೆಸ್ ಒನ್ಸ್ ಅಗೇನ್ ಟಿಕೆಟ್ ಕೊಡ್ತು. ಪ್ರತಿಭಟನೆ ಮಾಡಿದರು ಕಾರ್ಯಕರ್ತರು, ಬೆಂಬಲಿಗರು, ಮತ್ತೊಮ್ಮೆ ನೀವು ಚುನಾವಣೆಗೆ ನಿಲ್ಲಬೇಕು ಅಂತ. ಚುನಾವಣೆಗೆ ನಿಂತರು, ಸ್ಪರ್ಧೆ ಮಾಡಿದ್ರು, ಅದಾದ ನಂತರ ಗೆದ್ದು ಬಂದರು. ಸಚಿವ ಸ್ಥಾನ ಬೇಕು ಅನ್ನೋದು ಬಿಕಾಸ್ ಹಿರಿತನ, ಮುಸ್ಲಿಂ ಕೋಟಾ, ಹೀಗಾಗಿ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ನಿರೀಕ್ಷೆ ಅವರಿಗಿತ್ತು. ಆದರೆ ಸಿಕ್ಕಿಲ್ಲ. ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಬ್ರೇಜ್ ಎನ್ನುವಂತಹ ಒಬ್ಬ ಅಭಿಮಾನಿ ನೋಡ್ತಾ ಇದ್ದೀನಿ ನೀವು ದೃಶ್ಯದಲ್ಲಿ. ಈ ವ್ಯಕ್ತಿ ಸಚಿವ ಸ್ಥಾನ ಸಿಗದೇ ಇರುವುದಕ್ಕಾಗಿ ವಿಷವನ್ನ ಕುಡಿದು ಆಸ್ಪತ್ರೆಗೆ ದಾಖಲಾಗಿರೋದು. ಶಾಸಕರು ಬಂದಿದ್ದಾರೆ ಆಸ್ಪತ್ರೆಗೆ. ಈ ಘಟನೆ ಆದ ನಂತರ ಶಾಸಕರು ಬಂದರು ಆತನನ್ನ ಮಾತನಾಡಿಸೋದಕ್ಕೆ. ಹೀಗಾಗಿ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ನೀವು ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡಿ ಅಂತ. ಇದು ಒಂದು ಹಂತದಲ್ಲಿ ಶುರುವಾಗ್ತಾ ಇದೆ ಒಳಗಿಂದ ಒಳಗಡೆ. ನೀವು ಬೇಳೂರು ಗೋಪಾಲಕೃಷ್ಣ, ಯಶವಂತರಾಯಗೌಡ ಪಾಟೀಲ್, ತನ್ವೀರ್ ಸೇಠ್, ಹಂಪನಗೌಡ ಬಾದರ್ಲಿ
ಹೀಗೆ ಅನೇಕ ಜನರ ಪಟ್ಟಿ ದೊಡ್ಡ ಮಟ್ಟದಲ್ಲಿದೆ. ಇವರೆಲ್ಲ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂತಹ ನಾಯಕರುಗಳು. ರಾಜ್ಯ ವಿಧಾನಸಭಾ ಚುನಾವಣೆಗೆ ಹೆಚ್ಚು ಕಡಿಮೆ 1.5 ವರ್ಷಗಳು ಬಾಕಿ ಇದೆ. 2028ಕ್ಕೆ ಒನ್ಸ್ ಅಗೇನ್ ಚುನಾವಣೆ ಬರುತ್ತೆ. ಆ ಚುನಾವಣೆಯ ಸಮಯದಲ್ಲಿ ಇವೆಲ್ಲವೂ ಕೂಡ ಏನಾಗುತ್ತೆ ಅನ್ನುವ ಪ್ರಶ್ನೆ ಇದೆ. ಈ ಸಚಿವ ಸ್ಥಾನ ಸಿಗದೇ ಇದ್ದಾಗ ಅನೇಕ ಜನ ಅಸಮಾಧಾನವನ್ನು ಹೊರಹಾಕಿ ಮುಂದಿನ ಚುನಾವಣೆಗಳಲ್ಲಿ ಏನು ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅಂತ ಯಶವಂತರಾಯಗೌಡರು ಮಾತ್ರ ಕೇಳಿಸ್ಕೊಂಡ್ರಿ. ಅವಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕಟ್ಟರಾಗಿ ಕೆಲಸ ಮಾಡ್ತಾರೆ, ನಿಯತ್ತಾಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ಬೆಲೆ ಇಲ್ಲ ಅಂತ ಯಾರು ಹೇಳ್ತಾ ಇರೋದು? ಕಾಂಗ್ರೆಸ್ನಲ್ಲಿ 3 ಬಾರಿ ಆಯ್ಕೆಯಾಗಿದ್ದಂತಹ ಯಶವಂತರಾಯಗೌಡರು ಹೇಳಿದಂಥ ಮಾತಿದು. ಹೀಗಾಗಿ ಸಹಜವಾಗಿ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ. ಇದನ್ನು ಕಾಂಗ್ರೆಸ್ ಹೆಂಗೆ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಈ ಅಸಮಾಧಾನ ಇಂತಹ ಸಮಯದಲ್ಲಿ ಜಾಸ್ತಿ ಆಗುತ್ತೆ, ಅದನ್ನು ನಾವು ಮಾತನಾಡಿ ಬಗೆಹರಿಸ್ತೀವಿ ಅಂತ ಅನೇಕ ಜನ ಎಲ್ಲ ಮಾತನಾಡ್ತಾ ಇದ್ದದನ್ನು ನೋಡಿದ್ದೀವಿ. ಅದು ಬೇರೆ ಬೇರೆ ಸರ್ಕಾರಗಳ ಅವಧಿಯಲ್ಲೂ ಕೂಡ ನೋಡಿದ್ದೀವಿ. BJP ಇದ್ದಾಗಲೂ ಅಷ್ಟೇ, ಕಾಂಗ್ರೆಸ್ನಲ್ಲಿ ಇದ್ದಾಗಲೂ ಕೂಡ ಅಷ್ಟೇ. ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಇದು ತನ್ವೀರ್ ಸೇಠ್ ಅವರ ವಿಚಾರ. ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಅಸಮಾಧಾನದ ಬೆಳವಣಿಗೆ. ಹಾಗಾದ್ರೆ ಯಾರ್ಯಾರು ಏನೇನಂದ್ರು, ಏನಾಯ್ತು, ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಸಚಿವ ಸ್ಥಾನದ ಪಟ್ಟಿಯನ್ನು ಬಿಡುಗಡೆ ಆಯಿತು. ಇದೆಲ್ಲವೂ ಆದ ನಂತರ ಏನಾಗ್ತಿದೆ ಈಗ? ಯಾವ್ಯಾವ ನಾಯಕರ ಅಸಮಾಧಾನ ಹೆಂಗಿದೆ? ಪ್ರವೀಣ್, ಈಗ ಏನಂತಂದರೆ ಸಚಿವ ಸ್ಥಾನ ಸಿಕ್ಕವ್ರಿಗೆ ಖುಷಿ, ಸಚಿವ ಸ್ಥಾನ ತಪ್ಪದವ್ರಿಗೆ ದುಃಖ. ಜೊತೆಗೆ ಅವರ ಬೆಂಬಲಿಗರಿಗೆ ಇನ್ನು ಕೇವಲ ಸರ್ಕಾರದ ಅವಧಿ 1.5 ವರ್ಷ ಇರೋ ಹಿನ್ನೆಲೆಯಲ್ಲಿ ಮತ್ತೆ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆ ಕೂಡ ಸಿಗೋದಿಲ್ಲ. ಜೊತೆಯಲ್ಲಿ ಅವರಿಗೆ ಮತ್ತೆ ಅವಕಾಶ ಸಿಗೋದಿಲ್ಲ ಎನ್ನುವುದು ಕನ್ಫರ್ಮ್ ಇರೋ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸಿಡಿದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಈ ಅಸಮಾಧಾನದ ಅಸಮಾಧಾನದ ಸ್ಫೋಟ ಆಗಿರುವಂಥದ್ದು ಕಂಡುಬರ್ತಾ ಇರುವಂಥದ್ದು. ಮೊದಲನೇದಾಗಿ ಇವತ್ತು LHನಲ್ಲಿ 2 ಪ್ರತಿಭಟನೆಗಳನ್ನು ನಾವು ನೋಡಿದ್ವಿ. ಒಂದು ಕಡೆ ಹಂಪನಗೌಡ ಬರ್ದಾಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಅವರು ಸೀನಿಯರ್ ಮೋಸ್ಟ್ ಇದ್ದಾರೆ, 5 ಬಾರಿ ಗೆದ್ದಿದ್ದಾರೆ. ಆದರೆ ಅವರಿಗೆ ಸಚಿವ ಸ್ಥಾನ ಈ ಸರಿ ಪ್ರಾಮಿಸ್ ಮಾಡಿದಂತೆ ಸಿದ್ದರಾಮಯ್ಯ ಅವರು ಕೊಟ್ಟಿಲ್ಲ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿಗರು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕಂದರೆ ಮಸ್ಕಿಯ ಎಲೆಕ್ಷನ್ನಲ್ಲಿ ಹಂಪನಗೌಡ ಬರ್ದಾಲಿ ಅವರ ಒಂದು ಪಾತ್ರ ಬಹಳ ಪ್ರಮುಖವಾಗಿತ್ತು. ಅವರು ಬಹಳ ಸೀನಿಯರ್ ಲೀಡರ್ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಎಲೆಕ್ಷನ್ ಟೈಮ್ನಲ್ಲಿ ಸಿದ್ದರಾಮಯ್ಯವರು ಕೂಡ ಅವರಿಗೆ ಪ್ರಾಮಿಸನ್ನು ಮಾಡಿರ್ತಾರೆ. ಇನ್ನು ಮುಂದಿನ ಈಗ ಬರುವಂಥ ಏನು ಎಕ್ಸ್ಪ್ಯಾನ್ಷನ್ ಏನಿದೆ ಅದರಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡೋ ಸಂದರ್ಭದಲ್ಲಿ ತಮಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತೇಳಿ. ಹಾಗಾಗಿ ಬಾರ್ದಾಲಿ ಅವರ ಒಂದು ಬೆಂಬಲಿಗರಿಗೆ ಸಾಕಷ್ಟು ಬೇಜಾರಾಗಿದೆ. ಯಾಕಂದರೆ ರಾಯಚೂರಿನ ಸಿಂಧನೂರಿನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ರಾಯಚೂರಿಗೆ ಒಂದು ಪ್ರಾತಿನಿಧ್ಯ ಸಿಗಲಿಲ್ಲ ಎನ್ನುವಂಥ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಜೊತೆಯಲ್ಲಿ ಲಿಂಗಾಯತ ಕಮ್ಯುನಿಟಿಯ ಮುಖಂಡರು ಕೂಡ ಸೀನಿಯರ್ ಇದ್ದಾರೆ. ಹಾಗಾಗಿ ಖರ್ಗೆ ಅವರು ಕೂಡ ಇದನ್ನು ಗಮನಿಸಬೇಕಾಗಿತ್ತು ಎನ್ನುವಂಥ ಆಕ್ರೋಶ ಒಂದು ಕಡೆ ಖರ್ಗೆ ಅವರ ಮೇಲೆ ಆದರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ವಿರುದ್ಧ ಕೂಡ ಆಕ್ರೋಶದ ಕಿಡಿ ಅಲ್ಲಿ ಕಂಡು ಬಂತು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಅಲ್ಲಿ ತಮಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನೋಂಥ ಎಚ್ಚರಿಕೆ ನುಡಿ, ಮತ್ತೊಂದು ಕಡೆ ನಮ್ಮ ನಾಯಕನಿಗೆ ಅನ್ಯಾಯ ಆಗಿಬಿಡ್ತಲ್ಲ ಎನ್ನುವಂತಹ ಒಂದು ದುಃಖದ ಒಂದು ವಾತಾವರಣ ಅಲ್ಲಿ ಕಂಡು ಬರ್ತಾ ಇತ್ತು. ಇನ್ನೇನು ಅದೇ ಸಂದರ್ಭದಲ್ಲಿ ಇನ್ನೊಂದು ಕಡೆ ಇಂಡಿ ಶಾಸಕರಾದಂಥ ಯಶವಂತಗೌಡ ಪಾಟೀಲ್ ಅವರ ಬೆಂಬಲಿಗರು ಕೂಡ LH ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡಿದ್ರು. ಯಾಕೆಂತಂದರೆ ಯಶವಂತಗೌಡ ಪಾಟೀಲ್ ಅವರು ಇಂಡಿ ಕ್ಷೇತ್ರದ ಶಾಸಕರು, ಅವರು ಕೂಡ ಮನಸ್ಸಿಗೆ ನೋವಾಗಿರುವಂಥದ್ದು. ಅವರು ಕೂಡ ಸೀನಿಯರ್ ನಾಯಕರಾಗಿರೋ ಹಿನ್ನೆಲೆಯಲ್ಲಿ ಅವರು ತಮಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಯಾವಾಗ ಸಚಿವ ಸ್ಥಾನ ಸಿಕ್ಕಿಲ್ಲ, ಅವರು ಇವತ್ತು ರಾಜೀನಾಮೆಯ ಪತ್ರವನ್ನು ಕೂಡ ಸ್ಪೀಕರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ತಿಳಿದ ನಂತರ ಬೆಂಬಲಿಗರ ಆಕ್ರೋಶ ಮುಗಿಲು ಮುಟ್ಟಿತ್ತು. ಹಾಗಾಗಿ ಒಂದು ಕಡೆ DK ಅವ್ರ ಮೇಲೆ, ಒಂದು ಕಡೆ ಸಿದ್ದರಾಮಯ್ಯ ಅವ್ರ ಮೇಲೆ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ, ವರಿಷ್ಠರ ಮೇಲೆ ಎಲ್ಲರ ಮೇಲೂ ಕೂಡ ಕೋಪಗೊಂಡಿದ್ದರು. ಆ ಬೆಂಬಲಿಗರು ಪ್ರತಿಭಟನೆ ಕೂಡಿದ್ರು, ಧಿಕ್ಕಾರ ಕೂಗಿದ್ರು. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ಈಗಾಗಲೇ ತಮ್ಮ ಶಾಸಕರು ಏನು ರಾಜೀನಾಮೆ ಕೊಟ್ಟಿದ್ದಾರೆ, ನಾವು ಕೂಡ ರಾಜೀನಾಮೆ ಕೊಡ್ತೇವೆ, ಅವ್ರು ರಾಜೀನಾಮೆ ಕೊಟ್ಟಿದ್ದಕ್ಕೆ ನಾವು ಕೂಡ ರಾಜೀನಾಮೆ ಕೊಡ್ತೇವೆ, ಪಕ್ಷದ ಪ್ರಾತಿನಿಧ್ಯಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ಅಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಇರುವಂಥ ಕಾರ್ಯಕರ್ತರು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪಾಠವನ್ನು ಕಲಿಸ್ತೇವೆ ಎನ್ನುವಂಥ ಎಚ್ಚರಿಕೆ ನುಡಿಗಳನ್ನು ಆಡ್ತಾಯಿದ್ರು. ಈ ಎಲ್ಲ ವಿಚಾರಗಳನ್ನು ನೋಡೋ ಸಂದರ್ಭದಲ್ಲಿ ಮತ್ತೊಂದು ಕಡೆ ಮೈಸೂರು ಭಾಗಕ್ಕೆ ಬಂದು ತನ್ವೀರ್ ಸೇಠ್ ಅವರು ಪತ್ರಿಕಾಗೋಷ್ಠಿ ನಡೆಸಿದ್ರು. ಅವ್ರು ಹೇಳಿದ್ರು, ಯಾರೋ ಒಬ್ಬರು ಹಿರಿಯ ಕಾಂಗ್ರೆಸ್ ಮುಖಂಡರು ತಮ್ಮ ಸ್ಥಾನವನ್ನು ತಪ್ಪಿಸುವಲ್ಲಿ ಅವರು ಅತ್ಯಂತ ಪ್ರಮುಖ ಪಾತ್ರವನ್ನು, ಕೈಚಳಕವನ್ನು ತೋರಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ಆರೋಪವನ್ನು ಮಾಡಿದ್ರು. ಮತ್ತು ಈ ಬಾರಿ
ಮೈಸೂರು ಕ್ಷೇತ್ರದಲ್ಲಿ ತನಗೆ ಒಂದು ಪ್ರಾತಿನಿಧ್ಯ ಸಿಗುತ್ತೆ ಅಲ್ಪಸಂಖ್ಯಾತ ಕೋಟಾ ಅಡಿನಲ್ಲಿ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು. ತನ್ವೀರ್ ಸೇಠ್ ಅವರಿಗೆ ಯಾವಾಗ ಸೀಟ್ ತಪ್ಪಿತು ಅಂತೇಳಿ ಗೊತ್ತಾದ ಕೂಡಲೇ ಒಂದು ಬೆಂಬಲಿಗರ ಆಕ್ರೋಶ ಬಹಳ ಒಂದು ಮುಗಿಲೆತ್ತರಕ್ಕೆ ಮುಟ್ಟಿದೆ. ಅಲ್ಲಿ ಕೂಡ ಒಬ್ಬ ಬೆಂಬಲಿಗ ವಿಷವನ್ನು ಸೇವಿಸಿ ಆಸ್ಪತ್ರೆಗೆ ದಾಖಲಾಗಿರುವಂಥ ಘಟನೆ ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದೊಂದೇ ಆಕ್ರೋಶದ ಕಿಡಿಗಳು ಕೇಳಿ ಬರ್ತಾ ಇರೋದು. ಮತ್ತೊಂದು ಕಡೆ ನಾವು ನೋಡಿದ ಸಂದರ್ಭದಲ್ಲಿ ಕೃಷ್ಣಪ್ಪ ಅವರಿಗೆ ಕೊಟ್ಟಿಲ್ಲ ಅಂತೇಳಿ ಮತ್ತು ಪ್ರಿಯಾ ಕೃಷ್ಣ ಅವರಿಗೆ ಕೊಟ್ಟಿಲ್ಲ ಅಂತೇಳಿ ವಿಜಯನಗರ ಮತ್ತು ಗೋವಿಂದರಾಜನಗರದಲ್ಲಿ ಅಲ್ಲಿ ಗಲಾಟೆ ಆಗ್ತಾ ಇದೆ ಅನ್ನುವಂಥ ವಿಚಾರಗಳು ನಮಗೆ ತಿಳಿದು ಬಂದಿರುವಂಥದ್ದು. ಹೀಗಾಗಿ ಈ ಅಸಮಾಧಾನಿತರ ಪಟ್ಟಿ ದೊಡ್ಡದಾಗ್ತಾ ಇದೆ. ಮತ್ತೊಂದು ಕಡೆ ಭದ್ರಾವತಿ ಶಾಸಕರಾಗಿರುವಂಥ ಸಂಗಮೇಶ್ ಅವರು ಬಂದಿದ್ದರು. ಅವರು ಕೂಡ ಹೇಳಿದ್ದೇನಂತಂದರೆ ನನಗೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಭಾಳ ಬೇಸರ ಆಗಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಈಗ ಏನಪ್ಪ ಅಂತಂದರೆ ಅಧಿಕಾರದ ಅವಧಿ 1.5 ವರ್ಷ ಇರೋನಲ್ಲಿ ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅನ್ನುವಂಥ ವಿಚಾರ. ಮತ್ತೊಂದು ಕಡೆ ನೋಡ್ತಾ ಇದ್ದರೆ ಸಚಿವ ಪಟ್ಟಿ ಮತ್ತೆ ಪರಿಷ್ಕರಣೆ ಆಗ್ತಿರುವಂಥದ್ದು. ಗಾಯತ್ರಿ ಶಾಂತೇಗೌಡ ಅವರು ಪಟ್ಟಿ ಕೈ ಬಿಟ್ಟಿರುವಂಥದ್ದು, ಮಂಕಳ ವೈದ್ಯ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಅವ್ರನ್ನ ಕೈ ಬಿಟ್ಟಿದ್ರು. ಮತ್ತು ಆ 2 ಹೆಸರುಗಳ ಕೈ ಬಿಟ್ಟು ಮತ್ತೆರಡು ಹೆಸರು SS ಮಲ್ಲಿಕಾರ್ಜುನ್ ಅವರು ಸೇರ್ಪಡೆ ಆಯಿತು ಅಂತ ಮಾಹಿತಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪಟ್ಟಿ ಪರಿಷ್ಕರಣೆಯ ಹಿಂದೆ ತುಂಬ ಒತ್ತಡ ಇರೋ ಹಿನ್ನೆಲೆಯಲ್ಲಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡದಿದ್ರೆ ಯಾವ ಥರ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಡ್ಯಾಮೇಜನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಎನ್ನುವಂಥದ್ದು ಒಂದು ದೊಡ್ಡ ಸವಾಲಿನ ಸಂಗತಿ. ಅದು ಭಾಳ ಗೊತ್ತಿದ್ದೇ ವಿಚಾರನೇ. ಯಾಕಂತಂದರೆ ಇದು ಜೇನುಗೂಡಿಗೆ ಕಲ್ಲು ಹೊಡೆದಂತೆಯೇ. ಸ್ಥಾನ ಸಿಗಲಿಲ್ಲ ಅಂದರೆ ಅಸಮಾಧಾನ ಬಂದೇ ಬರುತ್ತೆ. ಅಸಮಾಧಾನಿತರು ಒಂದು ಕಡೆ ಸೇರ್ತಾರೆ. ಸರ್ಕಾರದ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಪಕ್ಷದ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಜನ ಕೂಡ ನೋಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ವರಿಷ್ಠರ ಪಾಲಿಗೆ ಇದೊಂದು ಬಿಸಿ ತುಪ್ಪವಾದ ಹಾಗೆ ನುಂಗಲಾರದ ತುತ್ತಾಗಿ ಇದು ಕಾಡ್ತಾ ಇರುವಂಥದ್ದು. ಹಾಗಾಗಿ ಅಸಮಾಧಾನಿತರ ಬಂಡಾಯ ಅವರ ಶಮನ ಯಾಕೆ ಮಾಡ್ತಾರೆ? ಒಂದು ಕಡೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತಂದ್ರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದಂತಹ ಸಮಯದಲ್ಲಿ ಈ ಖಾತೆಗಳ ಅದಲು ಬದಲು ಬಗ್ಗೆ ಅಸಮಾಧಾನ ಆಗಿತ್ತು. ಆದರೆ ಇನ್ನು ಖಾತೆ ಹಂಚಿಕೆ ಇನ್ನೂ ದೂರ ಇದೆ. ಇದೀಗ ಸಚಿವ ಸ್ಥಾನಕ್ಕಾಗಿಯೇ ಈ ತರನಾದಂತಹ ಅಸಮಾಧಾನ ಹೆಂಗ್ ನೋಡ್ತಾ ಇದೆ ಕಾಂಗ್ರೆಸ್? ಇದಕ್ಕೇನಾದ್ರು ಪ್ರತಿಕ್ರಿಯೆ ಕೊಟ್ಟರ ಕಾಂಗ್ರೆಸ್ನವರು? ಕಾಂಗ್ರೆಸ್ನ ವರಿಷ್ಠರು ಹೇಳುವಂಥದ್ದು ಎಲ್ಲರನ್ನೂ ಸಮಾಧಾನ ಮಾಡುವಂಥ ಕೆಲವೊಂದು ತಂತ್ರಗಳನ್ನು ನಾವು ಮಾಡಿದ್ದೇವೆ ಅಂತ ಹೇಳಿ ಅವರು ಹೇಳ್ತಾ ಇರುವಂಥದ್ದು. ಆದರೆ ಈಗ ಹಿಂದೆ ಕೂಡ ತಾವು ನೋಡಿದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಯಾವಾಗ ಅವರಿಗೆ ಜಲಸಂಪನ್ಮೂಲ ಕೊಟ್ಟರು ಅವ್ರು ಬೇಡ ಅಂತ ಹೇಳಿದ್ರು, ನಿರಾಕರಣೆ ಮಾಡಿದ್ರು, ಬೇಜಾರು ಮಾಡಿಕೊಂಡ್ರು. ಮತ್ತೊಂದು ಕಡೆ ಮುನಿಯಪ್ಪ ಅವರು ಅದೇ ಖಾತೆ ಕೊಟ್ರಿ ಮತ್ತೆ ಅಂತ ಹೇಳಿದ್ರು. ಮುನಿಯಪ್ಪ ಅವರು ಅದೇ ಖಾತೆ ಕೊಟ್ರಿ ಅಂತ ಮತ್ತೆ ಅವರು ನಮಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು. ಈ ಎಲ್ಲ ವಿಚಾರಗಳನ್ನು ಕುರಿತಂತೆ ನೋಡಿದ ಸಂದರ್ಭದಲ್ಲಿ ಅಸಮಾಧಾನ ಇದೆಯಲ್ಲ, ಅಲ್ಲಿ ಖಾತೆಯ ಹಂಚಿಕೆಗೆ ಅಸಮಾಧಾನ ಆಗಿತ್ತು. ಈಗ ವಿಸ್ತರಣೆಗೆ ಸಚಿವ ಸ್ಥಾನಕ್ಕೇ ಭಾಳಷ್ಟು ಸಮಸ್ಯೆ ಎದುರಾಗಿರುವಂಥದ್ದು. ಅಸಮಾಧಾನದ ಕಿಡಿ ಭುಗಿಲೆತ್ತಿದೆ. ಮುಂದೆ ಖಾತೆ ಹಂಚಿಕೆ ಆದಮೇಲೆ ಮತ್ತೆ ಇನ್ನೇನೇನಾಗುತ್ತೆ ಅದನ್ನೆಲ್ಲ ನೋಡಬೇಕಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ನೋಡುವ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಇದು ಅಷ್ಟು ಸುಲಭದ ಒಂದು ವಿಚಾರ ಅಲ್ಲ. ಇವರನ್ನು ಒಂದು ಕಡೆ ಸಚಿವ ಸ್ಥಾನವನ್ನು ಅಳೆದು ತೂಗಿ ಹಂಚಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಉತ್ತರ ಕರ್ನಾಟಕ ಭಾಗಕ್ಕೆ 7 ಸ್ಥಾನಗಳು ಸಿಕ್ಕಿದೆ ಹೆಚ್ಚು ಕಡಿಮೆ. ಅದೇ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೂ 4 ಸ್ಥಾನಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಈಗ ಬೇರೆ ಕಮ್ಯುನಿಟಿಯವರಿಗೆ ಯಾವ್ಯಾವ ರೀತಿಯಾಗಿ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಜಾತಿ ಲೆಕ್ಕಾಚಾರ ಏನು ಸಮೀಕರಣವನ್ನು ಅಳೆದು ತೂಗುವಂಥ ಕೆಲಸವನ್ನು ಮಾಡೇ ಈ ಒಂದು ಪಟ್ಟಿಯನ್ನು ಬಿಟ್ಟಿದ್ದರು. ಅದರಲ್ಲಿ 2 ಹೆಸರುಗಳು ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬಂದಾಗ ಸಹಜವಾಗಿ ಬೇರೆ ಏನು ಸೀನಿಯರ್ ಲೀಡರ್ಸ್ಗಳಿದ್ರಲ್ಲ ಅವರಿಗೆಲ್ಲ ಶಾಕ್ ಆಯಿತು. ನನಗೆಲ್ಲೋ ಸಿಗಲಿಲ್ಲ, ತಮ್ಮನ್ನು ಕಡೆಗಣಿಸಿ ಇವ್ರಿಗೆ ಹೆಂಗೆ ಸಿಕ್ತು ಎನ್ನುವಂಥ ವಿಚಾರ ಅದಕ್ಕೆ ಆಕ್ರೋಶ ವ್ಯಕ್ತವಾಗಿದ್ದು. ಈ ಹಿನ್ನೆಲೆಯಲ್ಲಿ ಈಗ ನಾವು ನೋಡಿದಂತೆ 2 ಮುಖಂಡರು ಭಾಳ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಮುಖಂಡರೇ ಅವರಿಬ್ಬರು ಕೂಡ. ಒಂದು ಕಡೆ ಯಶವಂತಗೌಡ ಪಾಟೀಲ್ ಅವರು, ಇನ್ನೊಂದು ಕಡೆ ಬಾದರ್ಲಿ ಅವರು. ಇವರೆಬ್ಬರೂ ನೋಡೋ ಸಂದರ್ಭದಲ್ಲಿ ಹಿರಿಯ ಮುಖಂಡರಿದ್ದಾರೆ, 5 ಬಾರಿ ಗೆದ್ದಿರುವಂಥವ್ರು. ಇವರಿಗೆ ಅವರ ಹೆಸರುಗಳನ್ನು ಅವ್ರಿಗೆ ಕೊಡ್ತೀವಿ ಅಂತ ಪ್ರಾಮಿಸ್ ಈಡೇರದಲ್ಲೇ ಇರುವಂಥದ್ದು. ಮತ್ತು ಕಿರಿಯರಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಹಿರಿಯರಲ್ಲಿ ಅಸಮಾಧಾನವನ್ನು ತಂದಿದೆ. ಎಲ್ಲ ಒಂದು ಕಡೆ ಕಿರಿಯರು ಹಿರಿಯರು ಇವೆಲ್ಲವನ್ನು ಸೇರಿಸಿಕೊಂಡು ಅವ್ರನ್ನ ಒಂದು ಬ್ಯಾಲೆನ್ಸ್ ಮಾಡುವಂತಹ ರೀತಿಯಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಎನ್ನುವಂಥ ಲೆಕ್ಕಾಚಾರ ಸರ್ಕಾರದ ಮುಂದೆ ಇತ್ತು. ಆದರೆ ಎಲ್ಲೋ ಒಂದು ಕಡೆ ತಾವು ಅಂದುಕೊಂಡಂತೆ ನಡೀತಾ ಇಲ್ಲವಂಥ ವಿಚಾರವನ್ನು ಕಂಡು ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ ಅಂದರೆ ನಿಗಮ ಮಂಡಳಿಗಳ ಏನು ಯಾರಿದ್ದಾರಲ್ಲ ಆ ಪಟ್ಟಿಗಳ ಪರಿಷ್ಕರಣೆ ಕೂಡ ಲೆಕ್ಕಾಚಾರ ಇಟ್ಕೊಂಡಿರುವಂಥದ್ದು. ಇಲ್ಲಿ ಯಾರಿಗೆ ಅಸಮಾಧಾನ ಆಗುತ್ತೆ ಅಲ್ಲಿ ಒಳ್ಳೆ ನಿಗಮ ಮಂಡಳಿ ಕೊಟ್ಟು ಅವ್ರನ್ನ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ವಿಚಾರ. ಯಾಕಂತಂದರೆ ಮತ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 1 ವರ್ಷ ನಂತರ ಇನ್ನು 6 ತಿಂಗಳು ಚುನಾವಣೆಯತ್ತ ಗಮನ ಕೊಡಬೇಕಾಗುತ್ತೆ. ಇನ್ನು ಕೇವಲ ಇರುವಂಥದ್ದು 1 ವರ್ಷ. ಈ 1 ವರ್ಷದ ಅವಧಿನಲ್ಲಿ ಸಚಿವ ಸ್ಥಾನ ಸಿಕ್ಕಿದ್ರೆ ಸಿಕ್ಕದ ಹಾಗೆ, ಸಿಗದಲೇ ಇದ್ದರೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರ ಸಚಿವ ಆಕಾಂಕ್ಷಿಗಳಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರೋ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಕೂಡ ಅವ್ರ ಕೈನಲ್ಲಿ ಎಷ್ಟೆಲ್ಲ ಸಾಧ್ಯ ಆಗುತ್ತೆ ಪ್ರೆಷರ್ನ ಹಾಕಲಿಕ್ಕೆ, ಬೆಂಬಲಿಗರ ಮೂಲಕವೋ ರಾಜೀನಾಮೆ ತಂತ್ರದ ಮೂಲಕನೋ ಮತ್ತೊಂದು ಇನ್ನೊಂದು ಈ ರೀತಿಯಾಗಿ ಬೇರೆ ತಂತ್ರಗಳನ್ನು ಪ್ರತಿತಂತ್ರಗಳನ್ನು ಹೂಡಿ
3 ಬಾರಿ ಆಯ್ಕೆ ಆಗಿದ್ದಾರೆ, 5 ಬಾರಿ ಆಯ್ಕೆ ಆಗಿದ್ದಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಯಾವ ಆಧಾರದ ಮೇಲೆ ಸಚಿವ ಸ್ಥಾನ ಕೊಟ್ಟಿದೆ ಅಂತ. ಬಿಕಾಸ್ ಬಾದರ್ಲಿ ಅವರು ಕೂಡ ಹೇಳ್ತಾ ಇದ್ದಾರೆ ನಾನು ಹಿರಿಯ ಶಾಸಕನಾಗಿದ್ದೀನಿ ಅಂತ. ನೀವು ಹುಬ್ಬಳ್ಳಿ ಧಾರವಾಡಕ್ಕೆ ಹೋದರೆ ಪ್ರಸಾದ್ ಅಬ್ಬಾಯಿ ಹೇಳ್ತಾ ಇದ್ದಾರೆ ನಾನು 3 ಬಾರಿ ಆಯ್ಕೆ ಆಗಿದ್ದೀನಿ, ಸಮುದಾಯ ಬೇರೆ ಇದೆ, ನನಗೆ ಅವಕಾಶ ಬೇಕು ಅಂತ. ಹೀಗಾಗಿ ಹಿರಿಯರನ್ನು ಕಡೆಗಣಿಸುವ ಪ್ರಯತ್ನ ಆಯ್ತಾ ಈ ಹಂತದಲ್ಲಿ? ಖಂಡಿತವಾಗೂ, ಯಾಕಂತಂದ್ರೆ ಇಬ್ಬರು ಹಿರಿಯ ಮುಖಂಡರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ತನ್ವೀರ್ ಸೇಠ್ ಅವರು ಕೂಡ ಹಿರಿಯ ನಾಯಕರೇ ಇದ್ದಾರೆ, ಅವರು ಕೂಡ ಸೀನಿಯಾರಿಟಿ ಬರುತ್ತೆ. ಅವರನ್ನು ಕೂಡ ಎಲ್ಲೋ ಒಂದು ಕಡೆ ನೋಡಿ ಏನಾಗ್ತದೆ ಅಂದರೆ ರಿಜ್ವಾನ್ ಅರ್ಷದ್ ಅವರು ಆಯ್ಕೆ ಆಗಿರುವಂಥದ್ದು ಕಿರಿಯರಿದ್ದಾರೆ, ಅವರಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆ ಹಿರಿಯರಾಗಿರುವಂಥ ತನ್ವೀರ್ ಸೇಠ್ಗೆ ಅಸಮಾಧಾನವನ್ನು ಮಾಡಿರುವಂಥದ್ದು. ಹೀಗಾಗಿ ಹಿರಿಯರು ಮತ್ತು ಕಿರಿಯರು ನಡುವಿನ ಬ್ಯಾಲೆನ್ಸ್ ಮಾಡೋದರಲ್ಲಿ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಎಡವಟ್ಟು ಮಾಡ್ಕೊಂಡ್ರ ಅನ್ನುವಂಥ ವಿಚಾರ ಈಗ ನಮ್ಮ ಮುಂದೆ ಬರ್ತಾ ಇರುವಂಥದ್ದು. ಯಾಕಂದರೆ ಅನುಭವಿಗಳಿದ್ದಾರೆ, ಹಿರಿಯರಿಗೆ ಆದ್ಯತೆಯನ್ನು ಕೊಡದ ಸಂದರ್ಭದಲ್ಲಿ ಅವರು ಸಹಜವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ವಿಚಾರಗಳಿದೆ. ಕೆಲವು ಶಾಸಕರು ಈಗ ರಾಜೀನಾಮೆ ಕೊಟ್ಟಂಥ ಕೆಲವು ಶಾಸಕರು ಹೇಳ್ತಾ ಇರುವಂಥದ್ದು ನಾವು BJPಗೆ ಹೋಗ್ತೀವಿ, ಬೇರೆ ಪಕ್ಷಕ್ಕೆ ಹೋಗ್ತೀವಿ ಅಂತ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅವರನ್ನು ಈಗ ಮನವೊಲಿಸಬೇಕು ಅನ್ನುವಂಥ ವಿಚಾರ ಈಗ ಭಾಳ ದೊಡ್ಡ ಒಂದು ಸವಾಲಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಏರುವಂಥದ್ದು. ಯಾಕಂತಂದರೆ ಈ ಹಿಂದೆ ಮಸ್ಕಿ ಎಲೆಕ್ಷನ್ ಬೈ ಎಲೆಕ್ಷನ್ ನಡೆದ ಸಂದರ್ಭದಲ್ಲಿ ಇವ್ರಿಗೆ ಹೇಳಿರ್ತಾರೆ ಖಂಡಿತವಾಗಿಯೂ ಕೂಡ ಈ ಎಲೆಕ್ಷನಲ್ಲಿ ಗೆದ್ದರೆ ನಿಮಗೆ ಖಂಡಿತವಾಗಿಯೂ ಕೂಡ ಸ್ಥಾನಮಾನ ಕೊಡ್ತೀನಿ ಅಂತ ಬಾದರ್ಲಿ ಅವ್ರಿಗೂ ಪ್ರಾಮಿಸ್ ಮಾಡಿರ್ತಾರೆ. ಆಮೇಲೆ ಯಶವಂತ ಗೌಡ ಪಾಟೀಲ್ ಅವ್ರಿಗೂ ಕೂಡ ಪ್ರಾಮಿಸ್ ಮಾಡಿರ್ತಾರೆ. ಯಾಕಂದರೆ ಇವರಿಬ್ಬರು ಸೀನಿಯರ್ ಮೋಸ್ಟ್ ಲೀಡರ್ಸ್ಗಳಿರೋದ್ರಿಂದ ಉತ್ತರ ಕರ್ನಾಟಕದ ಭಾಗ ಕೂಡ ಕಾಂಗ್ರೆಸ್ ಪಾಲಿಗೆ ಒಂದು ಭದ್ರಕೋಟೆ ಆಗಿರೋದ್ರಿಂದ ಅಲ್ಲಿನ ಒಂದು ವಿಶ್ವಾಸವನ್ನು ತೆಗೆದುಕೊಳ್ಳುವಂಥ ವಿಚಾರದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಎಡವಟ್ಟು ಮಾಡ್ಕೊಂಡ್ಬಿಡ್ತಾ ಕಾಂಗ್ರೆಸ್ ಎನ್ನುವಂಥ ವಿಚಾರ ಇಲ್ಲಿ ನಾವು ಅನಾಲಿಸಿಸ್ ಮಾಡ್ಬೋದಾಗಿದೆ. ಪ್ರವೀಣ್. ಓಕೆ ಪ್ರಸನ್ನ, ನೋಡೋಣ ಏನಾಗುತ್ತೆ ಕಾಂಗ್ರೆಸ್ ಪಾಳ್ಯದ ಈ ಕತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ನೋಡ್ತಾ ಇದ್ವಿ.